ಹಾಗೆ ನಿಂತಿರುವಾಗ ದಾನಿಯೇಲ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯಕ್ಕೆ ಸತ್ಯವನ್ನು ತಿರುಗಿಸೋಣ. Let us turn our scriptures to Daniel chapter 2, 31 to 35. ಹೊರಾಚನೆಯಲ್ಲಿ ನೋಡಲಾಗಿ ಈಗ ಒಂದು ದೊಡ್ಡ ಪ್ರತಿಮೆಯು ಕಾಣಿಸಿತು. ಮಹಾಪ್ರಕಾಶಮಾನವಾದ ಈ ದೊಡ್ಡ ಪ್ರತಿಮೆಯು ನಿನ್ನ ಮುಂದೆ ನಿಂತಿತ್ತು ಮತ್ತು ಅದರ ಆಕಾರವು ಭಯಂಕರವಾಗಿತ್ತು. ಈ ಪ್ರತಿಮೆಯ ತಲೆಯು ಉತ್ತಮ ಬಂಗಾರದಿಂದಲೂ ಅದರ ಎದೆಯು ಮತ್ತು ತೋಳುಗಳು ಬೆಳ್ಳಿಯಿಂದಲೂ ಅದರ ಹೊಟ್ಟೆಯು ಮತ್ತು ತೊಡೆಗಳು ಹಿತ್ತಾಳೆಯಿಂದಲೂ ಅದರ ಕಾಲುಗಳು ಕಬ್ಬಿಣದಿಂದಲೂ ಅದರ ಪಾದಗಳು ಅರ್ಧ ಕಬ್ಬಿಣವು ಮತ್ತು ಅರ್ಧ ಮಣ್ಣು ಆಗಿತ್ತು. ನೀನು ನೋಡುತ್ತಿರಲಾಗಿ ಒಂದು ಕಲ್ಲು ಕೈಗಳ ಸಹಾಯವಿಲ್ಲದೆ ಒಡೆಯಲ್ಪಟ್ಟು ಅರ್ಧ ಕಬ್ಬಿಣವು ಅರ್ಧ ಮಣ್ಣು ಆಗಿದ್ದ ಆ ವಿಗ್ರಹದ ಪಾದಗಳನ್ನು ಬಡಿದು ಅವುಗಳನ್ನು ಚೂರು ಚೂರು ಮಾಡಿತು. ಆಮೇಲೆ ಕಬ್ಬಿಣವು, ಮಣ್ಣು, ಹಿತ್ತಾಳೆಯು, ಬೆಳ್ಳಿಯು ಮತ್ತು ಬಂಗಾರವು ಕೂಡ ಒಡೆದು ಚೂರು ಚೂರಾಗಿ ಬೇಸಿಗೆ ಕಾಲದ ಧಾನ್ಯದ ಹೊಟ್ಟಿನ ಹಾಗಾದವು ಮತ್ತು ಅವುಗಳಿಗೆ ಸ್ಥಳ ಸಿಗದ ಹಾಗೆ ಗಾಳಿಯು ಅವುಗಳನ್ನು ಹೊಡೆದುಕೊಂಡು ಹೋಯಿತು. ಮತ್ತು ಪ್ರತಿಮೆಯನ್ನು ಬಡಿದ ಕಲ್ಲು ದೊಡ್ಡ ಬೆಟ್ಟವಾಗಿ ಸಮಸ್ತ ಭೂಮಿಯನ್ನು ತುಂಬಿಸಿತು. Thou, O king, sawest, behold, a great image. This great image, whose brightness was excellent, stood before thee, and form thereof was terrible. This image head was of fine gold, with his breast and his arms of silver, and his belly and his thighs of brass, his legs of iron, his feet part of iron and part of clay. Thou sawest till that a stone was cut out without hands, which smote the image upon his feet, that were of the iron and clay brake them to pieces. Then was the iron and the clay, the brass, the silver, the gold broken to pieces together, and became like the calf of the summer threshing floor, and the wind carried away them, that no place was found for them. And the stone that smote the image became a great mountain, and filled the whole earth. God bless this word. Let us be seated. ಕರ್ತನು ಒಳ್ಳೆಯವನಾಗಿದ್ದಾನೆ. Lord is very good. ಕಳೆದ 2 ವಾರದಿಂದ 4 ರಾಜ್ಯಗಳ ರಹಸ್ಯ. From the last 2-3 weeks, we are seeing about the mystery of the 4 kingdoms. ಈ ದಿನವೂ ಕೂಡ ಅದನ್ನ ಮುಂದುವರೆದ ಭಾಗವಾಗಿ ನೋಡ್ಕೊಳ್ತೇವೆ. Today also we are going to continue the same part. ನಾವು ಆ ಬ್ಯಾಬಿಲೋನ್ನ ಕುರಿತಾಗಿ ನೋಡಿಕೊಂಡ್ವಿ. Last week we saw about the Babylon. ಈ ದಿನದಲ್ಲಿ ಸ್ತೋತ್ರ ಮೇದ್ಯ ರಾಜ್ಯವು ಯಾವ ರೀತಿಯಾಗಿ ಪ್ರಬಲ ಹೊಂದಿತು ಮತ್ತು ಗ್ರೀಕ್ ರಾಜ್ಯವು ಹೇಗೆ ಬಂತು ಮತ್ತು ರೋಮ್ ರಾಜ್ಯವು ಯಾವ ರೀತಿಯಾಗಿ ಬಂತು, ಈಗ ಯಾವ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ ಅನ್ನೋದನ್ನ ನಾವು ನೋಡಲಿಕ್ಕೆ ಹೋಗ್ತೇವೆ. Today we are going to see how about the Media and Persia and the Romans and the Greeks, how they were being formed and developed, and also we are going to see about in which age we are living now. ದಾರಿವೇಶನು ಅವನು ಯುದ್ಧವನ್ನ ಮಾಡದೆ ಆ ರಾಜ್ಯವನ್ನ ಗೆದ್ದುಕೊಂಡ ಎಂಬುದಾಗಿ ನಾವು ನೋಡ್ತೇವೆ. The Darius did not fight against him, but he win the battle. ಅದೇ ರೀತಿಯಾಗಿ ಒಂದೇ ರಾತ್ರಿಯಲ್ಲಿ ಬ್ಯಾಬಿಲೋನ್ ಬಿದ್ದ ಹಾಗೆ ಈ ಲೋಕದ ರಾಜ್ಯಗಳು ಕೂಡ ಯಾವಾಗ ಬೇಕಾದ್ರೂ ಏನಾಗಬಹುದು, ಬಿದ್ದು ಹೋಗಬಹುದು. The same way our world is also going to happen in a night. It going to fall down as a Babylon was fallen down. ನಾವು ನೋಡ್ಕೊಳ್ತಾ ಇದ್ದೇವೆ, ರಾಜ್ಯಗಳ ಹಿಂದೆ 3 ಶಕ್ತಿಗಳು ಇರೋದನ್ನ ನಾವು ನೋಡ್ತಾ ಇದ್ದೇವೆ. See, we saw about behind these kingdoms there are 3 types of powers. ಅದನ್ನು ನಾವು ತಿಳಿದಿದ್ದೇವೆ. ಒಂದು ರಾಜಕೀಯ ಶಕ್ತಿ, ಒಂದು ಧಾರ್ಮಿಕ ಶಕ್ತಿ ಮತ್ತು ದುಷ್ಟ ಶಕ್ತಿಗಳು ಎಂಬುದಾಗಿ ಹೇಳಿ. We know that the 3 powers are the political power, the religious power and demon power. ಸರ್, ಈಗ ಎಲ್ಲ ರಾಜ್ಯಗಳ ಹಿಂದೆ ಈ 3 ಶಕ್ತಿಗಳು ಇದ್ದೇ ಇರ್ತದೆ. See, behind all the kingdoms these 3 spirits will be there. ಈ 3 ಶಕ್ತಿಗಳು ಇರುವುದರಿಂದಲೇ ಅವುಗಳೇನ್ ಮಾಡ್ತವೆ, ಒಂದು ರಾಜ್ಯವನ್ನ ಇನ್ನೊಂದು ರಾಜ್ಯವು ಗೆಲ್ಲುತ್ತಾ ಬರ್ತದೆ. See, when these 3 powers are there behind the kingdoms, then only they can fight against each kingdom and won the battle. ಬ್ಯಾಬಿಲೋನಿಯರು ಮೆಸೊಪೊತಾಮಿಯಾ ಮತ್ತು ಯೂದವನ್ನ ಗೆದ್ದುಕೊಂಡ್ರು. The Babylon
fight against the Judah and the Mesopotamia, and they won the battle. ನಂತರ ಐಗುಪ್ತವನ್ನ ಲಿಬಿಯಾವನ್ನ ವಶ ಮಾಡಿಕೊಂಡ್ರು. And after that, they conquered the Egypt and the Libya. ಇಷ್ಟು ಬಲಿಷ್ಠವಾದ ದೇಶ ಒಂದೇ ರಾತ್ರಿಯಲ್ಲಿ ಬಿದ್ದು ಹೋಯಿತು ಎಂಬುದನ್ನು ನೋಡ್ತೇವೆ. See, the strongest kingdom which is been fallen down in one night. ನಂತರ ಮೇದ್ಯ ಮತ್ತು ಪಾರಸಿಯರ ರಾಜ್ಯವು ಅಲ್ಲಿ ಬರ್ತದೆ. See, after that the Media and Persia comes to the picture. ಇದು ಕ್ರಿಸ್ತ ಪೂರ್ವ 539ರಿಂದ ಕ್ರಿಸ್ತಪೂರ್ವ 332ರವರೆಗೆ ಹೆಚ್ಚು ಕಡಿಮೆ 207 ವರ್ಷವು ಅದು ಆಳ್ವಿಕೆಯನ್ನು ಮಾಡುತ್ತೆ ಎಂಬುದಾಗಿ ನೋಡ್ತೇವೆ. The Media and Persia ruled 539 to 332 before Christ. 207 ವರ್ಷದವರೆಗೆ ಏನ್ ಮಾಡ್ತದೆ, ಆಳ್ವಿಕೆಯನ್ನು ಮಾಡಿತು ಎಂಬುದಾಗಿ ನೋಡ್ತೇವೆ. Total it was 207 years. It was being ruled by Media and Persia. ಇದು ಎರಡನೇ ಶಕ್ತಿಯಾಗಿದೆ. This is the second power. ಇಂಗ್ಲೆಂಡ್ ನಮ್ಮ ದೇಶವನ್ನ ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು? Yes, England ruled our country. ಹೆಚ್ಚು ಕಡಿಮೆ 200 ವರ್ಷಗಳ ಕಾಲ ಅವರು ನಮ್ಮ ಭಾರತ ದೇಶವನ್ನು ಆಳ್ವಿಕೆ ಮಾಡ್ತಾರೆ. Around 200 years they ruled our country. ಇವರು 200 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನ ಮಾಡಿ ಇಂಗ್ಲಿಷ್ ಭಾಷೆಯನ್ನ ಅವರು ಏನ್ ಮಾಡಿದ್ರು, ಲೋಕಕ್ಕೆ ಅವರು ಹರಡಿದ್ರು ಎಂಬುದಾಗಿ ನೋಡುತ್ತೇವೆ. See, they ruled for 200 years and they taught the English language to the world. ಅಷ್ಟೇ ಅಲ್ಲ, ಕ್ರೈಸ್ತ ಮತವನ್ನು ಕೂಡ ಅವರು ಏನ್ ಮಾಡ್ತಾರೆ, ಹರಡುತ್ತಾರೆ. And also not only that, they introduced the Christian community. ಹಾಗೆಯೇ ಯಾಕೆ ಅವರು ಇದನ್ನ ಮಾಡ್ತಾರೆ, ಹೇಗೆ ಇವರು ಅದನ್ನ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಅದರ ಹಿಂದೆ ಏನಿತ್ತು, ರಾಜಕೀಯ ಶಕ್ತಿ ಇತ್ತು. How they can do these things? The reason is they had a political power behind them. ಆದ್ರಿಂದ ಧಾರ್ಮಿಕತೆಯನ್ನ ಅವರು ಹರಡುತ್ತಾರೆ ಎಂಬುದಾಗಿ ನೋಡ್ತೇವೆ. So that's the reason they can easily spread the spiritual, they can spread the religious power. ಓಕೆ, ಇಲ್ಲಿ ಗಮನಿಸಿ, ದಾನಿಯೇಲ 7ನೇ ಅಧ್ಯಾಯದಲ್ಲಿ ನಾವು 2ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ, ಒಂದು ಮೃಗ ಬರ್ತದೆ ಎಂಬುದಾಗಿ ನೋಡ್ತೇವೆ. See, notice that chapter 7 verses 2, you can see an animal is coming over there. ಕ್ಷಮಿಸಿ, 5ನೇ ವಾಕ್ಯ. Read 5 verses 5. ಇದಲ್ಲದೆ ಇಗೋ ಇನ್ನೊಂದು 2ನೇ ಮೃಗವು ಕರಡಿಯ ಆಗಿತ್ತು. ಇದಕ್ಕೆ ಒಂದು ಪಕ್ಕದಲ್ಲಿ ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ಇದರ ಬಾಯಿಯ ಹಲ್ಲುಗಳ ಮಧ್ಯದಲ್ಲಿ 3 ಪಕ್ಕೆಲುಬುಗಳು ಇದ್ದವು ಮತ್ತು ಅದಕ್ಕೆ ಅವರು ಎದ್ದೇಳು, ಹೆಚ್ಚು ಮಾಂಸವನ್ನು ತಿನ್ನು ಎಂದು ಹೇಳಿದರು. Behold, another beast, a second like a bear, and it raised up itself on one side, and it had 3 ribs in the mouth of it, between the teeth of it, and they said thus unto it, arise, devour much flesh. ಮೊದಲನೇ ಮೃಗ ಏನಾಗಿತ್ತು, ಸಿಂಹವಾಗಿತ್ತು. ಅದಕ್ಕೆ 2 ಹದ್ದಿನ ರೆಕ್ಕೆಗಳು ಕೊಡಲ್ಪಟ್ಟಿತ್ತು ಎಂಬುದಾಗಿ ನೋಡಿದ್ದೇವೆ. We saw the first animal was the lion. It had 2 wings like an eagle. ಎರಡನೇ ಮೃಗ ಅದು ಕರಡಿಯಾಗಿತ್ತು. ಅದರ ಹಲ್ಲುಗಳಲ್ಲಿ ಏನಿತ್ತು, 3 ಪಕ್ಕೆಲುಬುಗಳಿತ್ತು ಮತ್ತು ಒಂದು ಕಡೆ ಎತ್ಕೊಂಡಿತ್ತು ಎಂಬುದಾಗಿ ನೋಡ್ತೇವೆ. Second beast like a bear, and it raised up by itself on one side and had 3 teeth, ribs in the mouth of it, between the teeth of it. ಅದೇ ರೀತಿಯಾಗಿ ದಾನಿಯೇಲನ ಆ ಒಂದು ಪ್ರತಿಮೆಯ ಏನಿತ್ತು ಅಂತ ನೋಡಿದ್ರೆ 32ನೇ ವಾಕ್ಯದಲ್ಲಿ You turn to 32. ಈ ಪ್ರತಿಮೆಯ ತಲೆಯು ಉತ್ತಮ ಬಂಗಾರದಿಂದಲೂ ಅದರ ಎದೆಯು ಮತ್ತು ತೋಳುಗಳು ಬೆಳ್ಳಿಯಿಂದಲೂ ಎಂಬುದಾಗಿ ನೋಡ್ತೇವೆ. The image head was a fine gold, and his breast of his arms and silver is. ಈಗ ಎರಡನೇ ಭಾಗ ಏನಾಗಿದೆ, ಎದೆ ಮತ್ತು ತೋಳುಗಳಾಗಿದೆ. The second part of the body is the breast and the arm. ಅದು ಯಾವ ಲೋಹವಾಗಿದೆ ಅಂದ್ರೆ ಅದು ಬೆಳ್ಳಿಯಾಗಿದೆ. And which is the metal? The metal is this silver. ಆಮೇಲೆ ದೇವರಿಗೆ ಸ್ತೋತ್ರ, ಇದು ಎರಡನೇ ಸಾಮ್ರಾಜ್ಯವಾಗಿದೆ. This is the second kingdom. ಇದರ ಹೆಸರು ಮೇದ್ಯ ಮತ್ತು ಪಾರಸಿಯ. This is the Media and Persia. ಇದು ಕ್ರಿಸ್ತ ಪೂರ್ವ 539ನೇ ವರ್ಷದಲ್ಲಿ ಆರಂಭವಾಯಿತು. It was being started before Christ 509. ಇದರಲ್ಲಿ ದಾರಿಯವೇಶನು ಬ್ಯಾಬಿಲೋನನ್ನ ವಶ ಮಾಡಿಕೊಂಡ. At that time Darius
conquered the Babylon. ನಂತರ ಅವನು ಮೆಸೊಪೊತಾಮಿಯಾವನ್ನ ವಶ ಮಾಡಿಕೊಳ್ತಾನೆ. After that he conquered the Mesopotamia. ನಂತರ ಯೂದವನ್ನ ವಶ ಮಾಡಿಕೊಂಡ. After that he conquered the Judah. ಐಗುಪ್ತವನ್ನ ಅವನು ವಶ ಮಾಡಿಕೊಂಡ. After that he conquered Egypt. ಅದರ ನಂತರವಾಗಿ ಲಿಬಿಯಾವನ್ನು ಅವನು ವಶ ಮಾಡಿಕೊಂಡ. After that he conquered Libya. ಈಗ ಎಲ್ಲಾ ರಾಜ್ಯಗಳನ್ನು ವಶ ಮಾಡಿಕೊಂಡ ಅಂತ ನೋಡ್ತೇವೆ. Like where we can see that he has been conquered many kingdoms. ಬ್ಯಾಬಿಲೋನ್ ಗಿಂತಲೂ ಈ ರಾಜ್ಯ ಏನಾಗಿದೆ, ಮೇದ್ಯ ಪಾರಸಿಯ ರಾಜ್ಯವು ದೊಡ್ಡ ರಾಜ್ಯವಾಗಿದೆ. ಆದ್ರೆ ಇದೇನಾಗಿದೆ ಅಂತಂದ್ರೆ ಬೆಳ್ಳಿಯಾಗಿದೆ. See, compared to Babylon kingdom, the Media Persia kingdom is bigger than the Babylon kingdom, but the metal is being compared as a silver. ಇಲ್ಲಿ ಮೊದಲನೇದಾಗಿ ಯಾರು ಆಳ್ವಿಕೆ ಮಾಡ್ತಾರೆ ಅಂದ್ರೆ ಮೇದ್ಯರು ಆಳ್ವಿಕೆ ಮಾಡ್ತಾರೆ. Firstly, the Medians rule this country, rule these places. ಅದರ ನಂತರವಾಗಿ ಪಾರಸಿಯರು ಬಂದು ಏನ್ ಮಾಡ್ತಾರೆ, ಆಳ್ವಿಕೆಯನ್ನು ಮಾಡ್ತಾರೆ. ಪಾರಸಿಯರು ಮತ್ತು ಮೇದ್ಯರು ಇಬ್ಬರು ಸೇರಿ ಆಳ್ವಿಕೆ ಮಾಡ್ತಾರೆ. And after that, Parsis comes and rules the place, and both Media and Persia, both the people jointly rule the kingdoms. ಆದರೆ ಇದರಲ್ಲಿ ಮೇದ್ಯರಿಗಿಂತ ಪಾರಸಿಯರು ಪ್ರಬಲರಾಗಿದ್ದರು, ಬಲಿಷ್ಠರಾಗಿದ್ದರು. When you compare to Media, Persians were very strongest than the Medians. ಅದರಲ್ಲಿ ಪಾರಸಿಯನಾದ ಕೋರೆಷನು ಬರ್ತಾನೆ. ಅವನು ಏನ್ ಮಾಡ್ತಾನೆ ಅಂದ್ರೆ ಜನರಿಗೆ ಮತ ಸ್ವಾತಂತ್ರ್ಯವನ್ನ ಕೊಡ್ತಾನೆ. In that place, a Persian king called Porus, he comes over there. He gives a liberty for the religious things. ಅಲ್ಲಿಯವರೆಗೆ ಅವ್ರಿಗೆ ಏನಿರಲಿಲ್ಲ, ಮತ ಸ್ವಾತಂತ್ರ್ಯ ಇರಲಿಲ್ಲ. Till that the people did not have the liberty in religious matter. ಅವರೆಲ್ಲರೂ ಕೂಡ ಬಂಧನದಲ್ಲಿ ಇದ್ದರು. See, everyone were being in the slavery. ಆದ್ರೆ ಕೋರೆಷನು ಜನರಿಗೆ ಮತ ಸ್ವಾತಂತ್ರ್ಯವನ್ನ ನೀಡಿದ. See, the Koresh gave the liberty in the religious rituals. ಅದಾದ್ಮೇಲೆ ಯೂದರು ಹೋಗಿ ತಮ್ಮ ಸ್ವಂತ ದೇಶಕ್ಕೆ ಹೋಗಬಹುದು ಎಂಬುದಾಗಿ ಆಜ್ಞೆ ಕೊಟ್ಟ. And after that he given a law that Israel people can go to their own country. ಅವರು ಆಲಯವನ್ನು ಕಟ್ಟಬಹುದು ಎಂಬುದಾಗಿ ಆಜ್ಞೆ ಮಾಡಿದ. And also they can construct the temple. ಆಮೇಲೆ ಪಾರಸಿಯ ರಾಜನು ಏನ್ ಮಾಡ್ತಾನೆ, ನೆಹೆಮೀಯನಿಗೆ ಆಲಯವನ್ನು ಕಟ್ಟುವಂತೆ ಅನುಮತಿಯನ್ನು ಕೊಡ್ತಾನೆ. So the Persian king gives a command to the Nehemiah to construct the temple. ಈಗ ಜೆರುಬ್ಬಾಬೆಲನ ಅಧಿಕಾರದಲ್ಲಿ ಕೋರೆಷನ ರಾಜನ ಆಜ್ಞೆಯಂತೆ ಆಲಯವು ಕಟ್ಟಲ್ಪಟ್ಟಿತು. Under the guidance of the Zerubbabel kingdom, the temple was being constructed by Nehemiah. ನೆಬೂಕದ್ನೆಚ್ಚರನು ನ್ಯಾಯ ತೀರ್ಪನ್ನ ಬರಮಾಡಿದ ಇಸ್ರಾಯೇಲ್ ದೇಶಕ್ಕೆ. See, the Nebuchadnezzar brought the judgment on the Israel. ಆದರೆ ಪಾರಸಿಯ ರಾಜ ಯೂದ ಜನರಿಗೆ ಅನುಕೂಲವಾಗಿದ್ದು ಅವರಿಗೆ ಆಲಯವನ್ನು ಕಟ್ಟುವುದಕ್ಕಾಗಿ ಅನುಮತಿಯನ್ನು ಕೊಟ್ಟ. See, the Persian king, what he did, he gave the liberty to construct the temple. ಗಮನಿಸಿ, ಮೃಗಗಳ ಕುರಿತು ನಾವು ಓದುವಾಗ ದಾನಿಯೇಲ 7:5 ಅದು ಒಂದು ಪಕ್ಕದಲ್ಲಿ ಹೆಗಲನ್ನು ಎತ್ತಿಕೊಂಡಿತ್ತು ಎಂಬುದನ್ನು ನೋಡ್ತೇವೆ. See, if you see the beast, it was been raised at the one side. ಏನರ್ಥ ಇದು? What is the meaning? ಅಂದ್ರೆ ಇಷ್ಟೇ, ದೇವರಿಗೆ ಸ್ತೋತ್ರ. ಅದರ ಅರ್ಥ ಈ ರೀತಿಯಾಗಿದೆ, ಮೇದ್ಯರಿಗಿಂತಲೂ ಪಾರಸಿಯರು ಏನಾಗಿದ್ದಾರೆ, ಬಲವುಳ್ಳವರಾಗಿದ್ದಾರೆ, ಬಲಿಷ್ಠರಾಗಿದ್ದಾರೆ ಎಂಬುದಾಗಿ ಅರ್ಥ. See, what is the meaning? The meaning is, it's simple. The Persians are more stronger than the Medians. ಎಡಗೈ ಏನಾಗಿದೆ, ಕುಂದಿ ಹೋಗಿದೆ, ಬಲಗೈ ಮೇಲಕ್ಕೆ ಎತ್ತಲ್ಪಟ್ಟಿದೆ. So the left shoulder it is been slightly down and the right shoulder it is slightly up. ಮೇದ್ಯರು ಅಧಿಕಾರದಲ್ಲಿ ಕುಂದಿ ಹೋಗಿದ್ದಾರೆ, ಪಾರಸಿಯರು ಅಧಿಕಾರದಲ್ಲಿ ಬಲಿಷ್ಠರಾಗಿದ್ದಾರೆ. So the Medians were been down in their ruling and Persians were high in their ruling. ಅದೇ ರೀತಿ ನೋಡಿ, ಗಮನಿಸಿ, ನಮಗೆ 2 ಕೈಗಳಿದೆ. See, if you notice, we have 2 hands. ಕರ್ತನು ಹೇಗೆ ಇಟ್ಟಿದ್ದಾನೆ, 2 ಕೈಗಳು, ಒಂದು ತಲೆ. How Lord has kept, he has kept one head. ಮನುಷ್ಯರ ಶರೀರದಲ್ಲಿಯೇ ದೇವರು 4 ರಾಜ್ಯಗಳನ್ನು ಇಟ್ಟಿದ್ದಾನೆ. See, the Lord has kept 4 kingdoms in our body itself. Amen. First
ಮನುಷ್ಯನ ಶರೀರ, the man's body, ತಲೆ, ತಲೆ head, ಏನಾಗಿದೆ? ಬಂಗಾರ. head is a gold. ಎರಡು ಕೈ ತೋಳುಗಳು, ಎದೆ ಮತ್ತು ತೋಳುಗಳು. See the breast and the arms, ಬೆಳ್ಳಿ. are silver. ಇದು ಯಾವ ರಾಜ್ಯ? ಮೇದ್ಯ ಮತ್ತು ಪಾರಸಿಯ. Media and Persia. ಹೊಟ್ಟೆ ಮತ್ತು ತೊಡೆ, His belly and the thighs, ಹಿತ್ತಾಳೆ. bronze. ಇದು ಯಾವ ರಾಜ್ಯ? ಗ್ರೀಕ್ ರಾಜ್ಯ. It's a Greek kingdom. ಕಾಲುಗಳು Legs, ಕಬ್ಬಿಣ. iron. ಪಾದ, ಪಾದ Feet, ಆಮೇಲೆ ಈ ಕಾಲುಗಳು ರೋಮ್ ರಾಜ್ಯವಾಗಿದೆ. the legs are the Roman kingdom. ಪಾದ ಏನಾಗಿದೆ? ಮಣ್ಣು ಮತ್ತು ಕಬ್ಬಿಣ ಮಿಶ್ರಿತವಾಗಿದೆ. See the feet, it is the iron and the clay mixed. ಒಬ್ಬ ಮನುಷ್ಯನ ದೇಹದಲ್ಲಿಯೇ ದೇವರು 4 ರಾಜ್ಯಗಳನ್ನ ಇಟ್ಟಿದ್ದಾನೆ. See, in the human body, the Lord has kept the 4 kingdoms, 4 parts. ಇಲ್ಲಿ ಒಬ್ಬ ಮನುಷ್ಯ ನನಗೆ ಸತ್ಯ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. See, he can't tell, he doesn't know the truth. ಆಮೇಲೆ ದೇವರು ಎಲ್ಲಿ ಬರೀ ಬೈಬಲ್ ಅಲ್ಲಿ ಮಾತ್ರವೇ ಸತ್ಯ ಇಟ್ಟಿದ್ದಾನಾ? Whether the Lord has kept truth in only the Bible. ಇಲ್ಲ, ದೇವರು ಬೈಬಲ್ ಅಲ್ಲಿ ಸತ್ಯ ಇಟ್ಟಿದ್ದಾನೆ. He has kept the truth in the Bible. ಪ್ರಕೃತಿಯಲ್ಲಿ ದೇವರು ಸತ್ಯವನ್ನ ಇಟ್ಟಿದ್ದಾನೆ. Also, he has kept the truth in the nature. ಮನುಷ್ಯನ ಶರೀರದಲ್ಲಿಯೂ ಕೂಡ ದೇವರು ಸತ್ಯವನ್ನ ಇಟ್ಟಿದ್ದಾನೆ. And also, he has kept the truth in the human body. ಆಮೇಲೆ ಯಾರು ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. See, no one can escape from this. ನನಗೆ ಸತ್ಯ ಗೊತ್ತಿಲ್ಲ ಎಂಬುದಾಗಿ ಹೇಳಿಕ್ಕೆ ಆಗೋದಿಲ್ಲ. See, no one can tell that I don't know the truth. ಆಮೇಲೆ ಸತ್ಯವು ನಮ್ಮ ಶರೀರದಲ್ಲಿಯೇ ಅಡಕವಾಗಿದೆ. See, the truth, it is being fully, completely into our body. ಆಮೇಲೆ ಸಂಸ್ಥೆಯ ಉಪದೇಶಗಳು ಇದಕ್ಕೆ ಯಾವ ಕಾರಣಕ್ಕೂ ಮ್ಯಾಚ್ ಆಗೋದಿಲ್ಲ. See, the denomination preaching doesn't match to this kind of preaching. ಆಮೇಲೆ ಮೇದ್ಯ ಮತ್ತು ಪಾರಸಿಯ ರಾಜ್ಯಕ್ಕೆ 2 ಕೈ. So, Media and Persia had 2 hands. ಆಮೇಲೆ ಇದರಲ್ಲಿ ಒಂದು ಕೈ ಎಡಗೈ ತಗ್ಗಿಸಲ್ಪಟ್ಟಿದೆ, ಬಲಗೈ ಎತ್ತಲ್ಪಟ್ಟಿದೆ. So, the one part of the hand, it is being slightly down, and another part of the hand, it is being slightly upside. ಸರಿ, ಅಷ್ಟೇ ಅಲ್ಲ, ಈಗ ಬಾಯಿಯ ಹಲ್ಲುಗಳ ಮಧ್ಯದಲ್ಲಿ 3 ಪಕ್ಕೆಲುಬುಗಳು ಇತ್ತು ಎಂಬುದಾಗಿ ನಾವು ನೋಡ್ತೇವೆ. Not only that, we can notice that the bear had the 3 ribs between the teeth. ಏನರ್ಥ ಇದು? 3 ಪಕ್ಕೆಲುಬುಗಳು ಇತ್ತು ಅಂತ ಹೇಳಿದ್ರೆ ಇದು 3 ಪ್ರಮುಖವಾದ ರಾಜ್ಯಗಳನ್ನ ಒಳಗೊಂಡಿದೆ ಎಂಬುದಾಗಿ ಅರ್ಥ. So, what is the meaning of the 3 ribs in between the teeth? It is the 3 kingdoms also been included with this. ಆಮೇಲೆ ಈಗ ಹೇಳ್ಬೇಕಂದ್ರೆ 3 ರಾಜಧಾನಿಗಳನ್ನ ಇದು ಒಳಗೊಂಡಿದೆ. Say that the 3 capitals also been included within this. 3 ಪಕ್ಕೆಲುಬುಗಳು ಬಾಯಿನ ಕಚ್ಕೊಂಡಿದೆ. See, the 3 ribs have been between the teeth. ಅದಕ್ಕೆ ಅಂದ್ರೆ ಅರ್ಥ 3 ಪ್ರಮುಖವಾದ ರಾಜಧಾನಿಗಳು ಅದಕ್ಕೆ ಇದೆ. We can see the 3 major capital cities also there within this. ಅದರಲ್ಲಿ ಮುಖ್ಯವಾದದ್ದು ಬ್ಯಾಬಿಲೋನ್ ಆಗಿದೆ. ಅವರು ಬ್ಯಾಬಿಲೋನ್ ಅನ್ನು ರಾಜಧಾನಿಯಾಗಿ ಇಟ್ಟುಕೊಂಡ್ರು. See, in that Babylon they kept as one of the capital. ಎರಡನೇದು ಐಗುಪ್ತವನ್ನ ರಾಜಧಾನಿಯಾಗಿ ಇಟ್ಟುಕೊಂಡ್ರು. And secondly, they kept the Egypt as one of the capital. ಮೂರನೇದಾಗಿ ಲಿಬಿಯಾವನ್ನ ರಾಜಧಾನಿಯಾಗಿ ಇಟ್ಟುಕೊಂಡ್ರು. And also the third one, the Libya, they kept as a capital. ಕಳೆದ ಸಾರಿ ನಾವು ನೋಡಿಕೊಂಡ್ವಿ, ಲಿಬಿಯಾ ದೇಶದಲ್ಲಿ ಏನ್ ಮಾಡ್ತಾರೆ? ಕ್ರೈಸ್ತರನ್ನ ಕುತ್ತಿಗೆ ಕಟ್ ಮಾಡಿ ಸಮುದ್ರದ ನೀರಿನಲ್ಲಿ ಕಲಕ್ತಾರೆ ಎಂಬುದಾಗಿ ನೋಡಿದ್ವಿ. See, last week we saw that the place called Libya, what they do for the Christians, they cut their neck and put their body into the river. ಆ ಕ್ರೈಸ್ತರ ಮೇಲೆ ಅಷ್ಟು ದ್ವೇಷ ಇಟ್ಕೊಳ್ಳೋದಕ್ಕೆ ಕಾರಣ ಏನು ಅಂದ್ರೆ, see how much they have been grudge between on the Christian people. ಒಸಾಮಾ ಬಿನ್ ಲಾಡನ್ ಅನ್ನ ಕೊಂದವರು ಯಾವ ದೇಶದವರಾಗಿದ್ದಾರೆ? ಕ್ರೈಸ್ತ ದೇಶದವರು, ಅಂದ್ರೆ ಅಮೆರಿಕ ದೇಶದವರು. See, the Osama bin Laden was being killed by the USA. It is an Catholic country, Christian country. ಆದ್ರಿಂದ ಅವರು ಕ್ರೈಸ್ತರನ್ನ ಕಂಡಾಗ ಏನ್ ಮಾಡ್ತಾರೆ? ನಿಮ್ಮ ಕ್ರೈಸ್ತರೇ ನಮ್ಮ ಬಿನ್
ಜಾಡನನ್ನ ಏನ್ ಮಾಡಿದ್ರು, ಕೊಂದಿದ್ದು ಅಂತ ಹೇಳಿ ಕ್ರೈಸ್ತರನ್ನ ತೆಗೆದುಕೊಂಡು ಹೋಗಿ ಕುತ್ತಿಗೆನ ಕಡಿದು ಸಮುದ್ರದಲ್ಲಿ ಅವರು ಕಲ್ತಾರೆ. So that's the reason what they do for the Christians. They cut their neck, their throat, and put them into the river. ಕ್ರಿಸ್ತ ಪೂರ್ವ 332ರಲ್ಲಿ ಇದ್ದಂತ ಅದೇ ಆತ್ಮ ಈ ದಿನದಲ್ಲಿ ಕೂಡ ಲಿಬಿಯಾದಲ್ಲಿ ಇದೆ. The same spirit which was in the year 332 before Christ, the same spirit is also been here now. ಅಂದ್ರೆ ಗಮನಿಸಿ, ಆತ್ಮಗಳು ಎಂದೂ ಕೂಡ ಏನಾಗೋದಿಲ್ಲ, ಸಾಯೋದಿಲ್ಲ. ಮನುಷ್ಯರು ಸಾಯ್ತಾರೆ, ಆದ್ರೆ ಆತ್ಮಗಳು ಸಾಯೋದಿಲ್ಲ. So notice that body will die but the spirit won't die. ಆಮೇಲೆ ಆದ್ದರಿಂದ ಆ ಆತ್ಮಗಳು ಈ ದಿನದಲ್ಲಿಯೂ ಕೂಡ ಏನ್ ಮಾಡ್ತಾ ಇದೆ, ಲಿಬಿಯಾದಲ್ಲಿರುವ ಅದೇ ಆತ್ಮ ಈ ದಿನದಲ್ಲೂ ಕಾರ್ಯ ಮಾಡ್ತಾ ಇದೆ. So the same spirit which was been acting in the Libya now is also been acting now. ಸರಿ, ಈಗ ಮೇದ್ಯ ಮತ್ತು ಪಾರಸಿಯ ರಾಜ್ಯವು 207 ವರ್ಷ ಆಳ್ವಿಕೆ ಮಾಡಿತು. Media and Persia ruled the country for almost 200 years. ಅದರ ನಂತರ ಇನ್ನೊಂದು ರಾಜ್ಯ ಪ್ರಬಲಗೊಂಡು ಬಂತು. After that the another kingdom was being come down. ಅದು ಯಾವುದು? ಗ್ರೀಕ್ ರಾಜ್ಯವಾಗಿದೆ. That was the Greece. ಯಾವ ರಾಜ್ಯ? ಗ್ರೀಕ್ ರಾಜ್ಯ. That is Greek. ಇದು ಯಾವಾಗ ಆರಂಭ ಆಯಿತು ಅಂದ್ರೆ ಕ್ರಿಸ್ತಪೂರ್ವ 332ನೇ ವರ್ಷದಿಂದ ಕ್ರಿಸ್ತಪೂರ್ವ 62ನೇ ವರ್ಷದವರೆಗೆ ಇದು ಇತ್ತು ಎಂಬುದಾಗಿ ನೋಡುತ್ತೇವೆ. When it was been started in 332 to 62. ಹೆಚ್ಚು ಕಡಿಮೆ 250 ವರ್ಷಗಳ ಕಾಲ ಅದೇನ್ ಮಾಡ್ತು, ಆಳ್ವಿಕೆಯನ್ನ ಮಾಡ್ತು. It was been ruling almost for 250 years. ಗಮನಿಸಿ, ಬ್ಯಾಬಿಲೋನ್ ರಾಜ್ಯಕ್ಕಿಂತಲೂ ಮೇದ್ಯ ಪಾರಸಿಯ ರಾಜ್ಯ ದೊಡ್ಡದು. Comparing to Babylon kingdom, the Median kingdom was bigger than the Babylon. ಅದರ ನಂತರ ಗ್ರೀಕ್ ರಾಜ್ಯ ಬಂತು. After that the Greece came. ಅದು ಹೊಟ್ಟೆ ಮತ್ತು ತೊಡೆಯಾಗಿದೆ. The Greece was the belly and the thighs. ಅದು ಹಿತ್ತಾಳೆಯಾಗಿದೆ. That is the bronze. ದಾನಿಯೇಲ 2:32ರಲ್ಲಿ ಅದು ಹಿತ್ತಾಳೆ ಎಂಬುದಾಗಿ ಬರೆಯಲ್ಪಟ್ಟಿದೆ. It has been written in the Daniel chapter 2:32. ಅದರ ಹೊಟ್ಟೆಯು ಮತ್ತು ತೊಡೆಗಳು ಹಿತ್ತಾಳೆಯಿಂದಲೂ ಎಂಬುದಾಗಿ ಬರೆಯಲ್ಪಟ್ಟಿದೆ. And his belly and his thighs of brass. ಆಮೆನ್. ದೇವರ ಸ್ತೋತ್ರ. ಇದು ಪ್ರಮುಖವಾದಂತ ಒಂದು ಭಾಗವಾಗಿದೆ ನಮ್ಮ ಶರೀರದಲ್ಲಿ. This is the important part of our body. ಆಮೆನ್. ಇದೊಂದು ದೊಡ್ಡ ರಾಜ್ಯವಾಗಿದೆ. This is the biggest kingdom. ಆಮೆನ್. ಮೇದ್ಯ ಪಾರಸಿಯ ರಾಜ್ಯಕ್ಕಿಂತಲೂ ಇದೊಂದು ದೊಡ್ಡ ರಾಜ್ಯ. See, if you compare to Media and Persia, this is the biggest kingdom. ಆಮೆನ್. ಇದನ್ನು ಆಳ್ವಿಕೆ ಮಾಡಿದ ಮೊದಲ ರಾಜ್ಯ ಯಾರು ಅಂತಂದ್ರೆ ಅಲೆಕ್ಸಾಂಡರ್ ದಿ ಗ್ರೇಟ್ ಚಕ್ರವರ್ತಿಯು 332ನೇ ವರ್ಷದಲ್ಲಿ ಯುದ್ಧ ಮಾಡಿ ಎಲ್ಲಾ ದೇಶವನ್ನ ಸ್ವಂತ ಮಾಡಿಕೊಳ್ತಾರೆ. This Greece was been ruled by the great Alexander. He conquered the kingdom in the before Christ 332. ಇವನು ಎಲ್ಲಿಯವರೆಗೆ ಬರ್ತಾನೆ? ನಮ್ಮ ಭಾರತ ದೇಶದ ಸಿಂಧು ನದಿಯವರೆಗೂ ಕೂಡ ಅವನು ಬರ್ತಾನೆ. Till where he comes till our India. ಆಮೆನ್. River Sindh. ಆಮೆನ್. ಈ ರಾಜ್ಯ ಬಂದು ಏನ್ ಮಾಡ್ತು? ಮೇದ್ಯ ಪಾರಸಿಯ ರಾಜ್ಯವನ್ನ ನುಂಗು ಬಿಡ್ತು. See, the biggest kingdom swallowed the Media and Persian kingdom. ಈಗ ಗ್ರೀಕ್ ರಾಜ್ಯ ಬಂದಾಗ ಏನಾಯ್ತು? ಲೋಕದಲ್ಲೆಲ್ಲ ಗ್ರೀಕ್ ಸಂಪ್ರದಾಯವನ್ನ, ಗ್ರೀಕ್ ಭಾಷೆಯನ್ನ ಅವರು ಹರಡಿದ್ರು. See, when the Greek power has come, they spread all world their language, Greek culture, ಗ್ರೀಕ್ ಶಾಸ್ತ್ರಗಳನ್ನ ಅವರು ಹರಡಿದ್ರು. they spread the Greek righteous. ಆಮೇಲೆ ಗ್ರೀಕ್ ಧಾರ್ಮಿಕತೆಯನ್ನ ಅವರು ಲೋಕವೆಲ್ಲ ಹರಡಿದ್ರು ಎಂಬುದಾಗಿ ನೋಡ್ತೇವೆ. They also spread the Greece religious things. ಆಮೇಲೆ ಸರಿ, ಈಗ ಇವನು ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲಾ ದೇಶಗಳನ್ನ ಅವನು ಗೆದ್ದುಕೊಳ್ತಾನೆ. See, in small age he conquers many kingdoms. ಅವನು ಸಾಯುವಾಗ ಅವನಿಗೆ ಬರೀ 30 ವರ್ಷಗಳು ಮಾತ್ರವೇ. When he was being died, his age was only 30 years. ಇವನು ಒಬ್ಬ ದೊಡ್ಡ ಚಕ್ರವರ್ತಿ ಆಗಿದ್ದಾನೆ. He is the biggest king. ಅದೇ ರೀತಿ ಗ್ರೀಕ್ ರಾಜ್ಯವು ಕೂಡ 3 ಶಕ್ತಿಗಳನ್ನ ಒಳಗೊಂಡಿದೆ. See, the same way the Greece had 3 powers. ಆಮೇಲೆ ಅದು ಯಾವ್ದು? ನಿಮಗೆ ಗೊತ್ತೇ, ಒಂದು ರಾಜಕೀಯ ಶಕ್ತಿ, ಧಾರ್ಮಿಕ ಶಕ್ತಿ ಮತ್ತು ದುಷ್ಟ ಶಕ್ತಿ. So you know that the 3 powers are the political power, religious power and the demonic power. ಆಮೇಲೆ ಹಾಗಾದ್ರೆ ಎಲ್ಲಾ ರಾಜ್ಯಗಳ ಹಿಂದೆ ಏನಿದೆ?
ಮೂರು ಶಕ್ತಿಗಳು ಇರೋದನ್ನ ನಾವು ಗಮನಿಸಬಹುದು. See, in each of the kingdom, these three powers are there. ಸರಿ, ಆ ಮೃಗದ ಕುರಿತು ಓದುವಾಗ When we see about the beast, ಅದಕ್ಕೆ 4 ತಲೆಗಳು 4 ರೆಕ್ಕೆಗಳು ಇತ್ತು ಎಂಬುದಾಗಿ ಓದುತ್ತೇವೆ. lo, another like a leopard, and which had upon the back of it 4 wings of a fowl, and the beast had also 4 heads, and the dominion was given to it. ಓಕೆ, ಅದು ಚಿರತೆಯ ಹಾಗೆ ಇತ್ತು. That was it was like a leopard. ಇದಕ್ಕೆ 4 ರೆಕ್ಕೆಗಳು ಇದ್ದವು. It had 4 wings. ಅದಕ್ಕೆ 4 ತಲೆಗಳು ಇದ್ದವು ಎಂಬುದಾಗಿ And ನೋಡ್ತೇವೆ. also it had 4 heads. ಈಗ 4 ರೆಕ್ಕೆಗಳು ಏನು ಅಂತ ಹೇಳಿದ್ರೆ, What are these 4 wings? ಯಾಕೆ ಅವನಿಗೆ 4 ರೆಕ್ಕೆಗಳು ಇತ್ತು? ರೆಕ್ಕೆ ಯಾವುದಕ್ಕೆ ಸೂಚನೆಯಾಗಿದೆ? Why it had wings? ಅದು ವೇಗಕ್ಕೆ ಸೂಚನೆಯಾಗಿದೆ. ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಅದು ಸೂಚನೆಯಾಗಿದೆ. See, the wings are being compared as their ಈಗ speed. ಅಲೆಕ್ಸಾಂಡರ್ನು ವೇಗವಾಗಿ ವಿಜಯಶಾಲಿಯಾದನು. See, the Alexander become very quickly into his power. ಅತಿ ಬೇಗನೆ ಎಲ್ಲಾ ರಾಜ್ಯಗಳನ್ನು ವಶ ಮಾಡಿಕೊಂಡ. He with more speed he conquered many kingdoms. ಅದರಲ್ಲಿ ಕೊಡಲ್ಪಟ್ಟ ರೆಕ್ಕೆಗಳು ಯಾವುದಕ್ಕೆ ಸೂಚನೆಯಾಗಿದೆ? ವೇಗಕ್ಕೆ ಸೂಚನೆಯಾಗಿದೆ. The wings are being compared as the speed. ಈಗ ಅಲೆಕ್ಸಾಂಡರ್ನ ಮರಣದ ನಂತರವಾಗಿ ಸುಮಾರು 40 ವರ್ಷಗಳ ಕಾಲ ಯಾರು ರಾಜರಾಗಬೇಕೆಂಬಂತ ಹೋರಾಟ ನಡೀತಾ ಇತ್ತು. See, after the death of Alexander, for 40 years they were struggling to find whom to rule this country. ಆ ಹೋರಾಟದಲ್ಲಿ ಅಲೆಕ್ಸಾಂಡರ್ 4 ಸೈನ್ಯದ ಅಧಿಕಾರಿಗಳು ರಾಜ್ಯವನ್ನ 4 ಭಾಗವಾಗಿ ವಿಂಗಡಿಸಿಕೊಳ್ತಾರೆ. See, in their army battalion, they were the 4 majors were there. In the 4 majors, what it did, they separated their kingdom into 4 parts. ಏನು ಹೇಳ್ತಿದೆ? 4 ತಲೆಗಳು ಇದ್ದವು ಎಂಬುದಾಗಿದೆ. What it is been told like it had 4 heads. ಹಾಗಾದ್ರೆ 4 ತಲೆಗಳು ಅಂದ್ರೆ ಯಾರು? ಈ 4 ಸೈನ್ಯದ ಅಧಿಪತಿಗಳಾಗಿದ್ದಾರೆ. See, the 4 heads are the 4 major people. ಅವರು ಏನ್ ಮಾಡಿದ್ರು? ರಾಜ್ಯವನ್ನ 4 ಆಗಿ ವಿಂಗಡಿಸಿಕೊಂಡ್ರು. ಯಾಕಂದ್ರೆ ಅಲ್ಲಿ ರಾಜನು ಇಲ್ಲ, ರಾಜನು ಸತ್ತೋಗಿದ್ದಾನೆ. ಆ ಕಾರಣದಿಂದ 4 ಆಗಿ ಆ ರಾಜ್ಯವನ್ನ ವಿಂಗಡಿಸಿಕೊಳ್ತಾರೆ. See, the 4 people, what they do, they make it into 4 parts of his kingdom. Why? The reason is there was no king to rule whole kingdom. ಐಗುಪ್ತದಲ್ಲಿ ಯಾರು? ಪಟ್ಲೋಮಿಕ್ ಎಂಬಂತ ಒಬ್ಬ ವ್ಯಕ್ತಿ ಬರ್ತಾನೆ. See, in Egypt, a king, a person called Ptolemy. ಆಮೇಲೆ ಸಿರಿಯಾದಲ್ಲಿ ಸೆಲುಕಿಯಸ್ ಬರ್ತಾನೆ. In Syria, by name called Seleucus. ಮೆಸೊಪೊಟೋಮಿಯಾದಲ್ಲಿ ಕ್ಯಾಸಂಡರ್ ಎನ್ನುವನು ಬರ್ತಾನೆ. Mesopotamia, in that place, Cassander. ಆಸಿಯಾ ಮೈನರ್ನಲ್ಲಿ ಲಸಿಮಾಕಸ್ ಎನ್ನುವರು ಬರ್ತಾನೆ. Asian, some part, Lysimachus, the person comes. ಆಮೇಲೆ ಈ 4 ಸೈನ್ಯದ ಅಧಿಪತಿಗಳು ರಾಜ್ಯವನ್ನ 4 ಭಾಗವಾಗಿ ಹಂಚಿಕೊಂಡ್ರು. See, the 4 major militaries, they equally distributed the kingdom into 4 parts. ಆ ಸಮಯದಲ್ಲಿ ಕೂಡ ಯೂದರನ್ನ ಏನ್ ಮಾಡ್ತಾರೆ? ದಾಸರನ್ನಾಗಿ ಇಟ್ಟುಕೊಳ್ತಾರೆ. At that time also, what these 4 people did, they kept the Israel people as a slave. 150 ವರ್ಷಗಳು ಇವರು ದಾಸರಾಗಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. They were around 150 years they were been in slavery. ಬ್ಯಾಬಿಲೋನ್ ರಾಜ್ಯ ಅವರನ್ನ ದಾಸರನ್ನಾಗಿ ಇಟ್ಟುಕೊಂಡಿತ್ತು. See, the Babylons kept them as a slave. ಮೇದ್ಯ ಪಾರಸಿ ರಾಜ್ಯವು ಅವರನ್ನ ದಾಸರನ್ನಾಗಿ ಇಟ್ಟುಕೊಂಡಿತ್ತು. The Media and Persia also kept them as a slave. ಈ ಗ್ರೀಕ್ ರಾಜ್ಯವು ಅವರನ್ನು ದಾಸರನ್ನಾಗಿ ಇಟ್ಟುಕೊಂಡಿತ್ತು ಎಂಬುದಾಗಿ So the Greek also kept them as a slave. ಆಮೇಲೆ ಪ್ರಕಟಣೆಯಲ್ಲಿ ನೋಡುವುದಾದ್ರೆ ಬಿಳಿ ಕುದುರೆ, ಕೆಂಪು ಕುದುರೆ, ಕಪ್ಪು ಕುದುರೆ ಮತ್ತು ಬೂದಿ ಬಣ್ಣದ ಕುದುರೆ ಇವುಗಳು ಮದಲಗತ್ತಿಯ ಮೇಲೆ ಅದು ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತದೆ. See, if you see in the Revelation, there was 4 horses: white horse, red horse, black horse, and the pale horse. They were being showcased to rule upon the bride. ಗಮನಿಸಿ, ಆಳ್ವಿಕೆಯ ಕೆಳಗಡೆ ನಾವಿದ್ದೇವೆ. We should notice that we are also under a government. ಈಗ ಯೇಸು ಕ್ರಿಸ್ತನು ನಮ್ಮನ್ನ ನೇರವಾಗಿ ಆಳ್ವಿಕೆ ಮಾಡ್ತಾ ಇದ್ದಾನಾ? See, Jesus Christ is ruling us directly. ಆಮೇಲೆ ಈಗ ಯೇಸು ಕ್ರಿಸ್ತನೇ ಬಂದು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ದಾನಾ? ಇಲ್ಲ. Whether Jesus Christ is been ruling us directly. ಆಮೇಲೆ ನಾವು ಈಗ ಈ ಲೋಕದ
ಆಳ್ವಿಕೆಯ ಕೆಳಗಡೆ ನಾವಿದ್ದೇವೆ. We are under the government, under the worldly government. ಆಮೇಲೆ ಅನೇಕರು ಮುಸ್ಲಿಂ ರಾಜ್ಯಗಳಿದ್ದಾರೆ. See, many Muslim kingdoms are there. ಅವರು ಮುಸ್ಲಿಮರಿಂದ ಆಳ್ವಿಕೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. They are being ruled by the Muslim people. ಅನೇಕರು ಚೈನಾ ರಷ್ಯಾದಲ್ಲಿ ಇದ್ದಾರೆ. See, many people are there in China, Russia. ಕಮ್ಯುನಿಸ್ಟ್ ಪಕ್ಷವು ಅವರನ್ನ ಆಳ್ವಿಕೆ ಮಾಡ್ತಾ ಇದೆ. The communist leaders are being ruling them. ಆಮೇಲೆ ಈಗ ನಾವು ಹಿಂದೂ ರಾಷ್ಟ್ರದಲ್ಲಿ ಇದ್ದೇವೆ. ನಾವು ಈ ರೀತಿಯಾದ ಆಳ್ವಿಕೆಯಲ್ಲಿ ನಾವಿದ್ದೇವೆ. Say, we are into the Hindu country. We are also being ruled like this. ಹಾಗಾದ್ರೆ ನಾವೆಲ್ಲರೂ ಕೂಡ ಮನುಷ್ಯರ ಆಳ್ವಿಕೆಯ ಕೆಳಗಡೆ ನಾವಿದ್ದೇವೆ ಅನ್ನೋದನ್ನ ಗಮನಿಸಬೇಕು. See, we have to know that we are under the human government. ಅಂದು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲನ್ನು 4 ಮೃಗಗಳು ಆಳ್ವಿಕೆ ಮಾಡುತ್ತಲೇ ಇದ್ವು. See, in that Old Testament, the 4 beasts were ruling the Israel people. ಅವರನ್ನ ದಾಸರನ್ನಾಗಿ ಮಾಡಿ ಒಂದೊಂದು ಅಧಿಕವಾಗಿ ಹಿಂಸೆಯನ್ನು ಕೊಡುತ್ತಲೇ ಬಂತು. They were being kept as a slavery and they were being given that much torture for them. ಗ್ರೀಕ್ ರಾಜ್ಯ 150 ವರ್ಷ ತೊಂದರೆ ಕೊಡ್ತು. So the Greek people ruled for almost 150 years. ಇವರು ಕ್ರಿಸ್ತ ಪೂರ್ವ 175ರಲ್ಲಿ Before Christ 175. ಆಂಟಿಯೋಕಿಸ್ ಫೋರ್ ಅಪಾಬನಿಸ್ ಎಂಬ ಒಬ್ಬ ದುಷ್ಟನಾದ ಒಬ್ಬ ರಾಜ ಬಂದ. Antiochus for Epiphanes, a terrible king has come over there. ಆಮೇಲೆ ಇವನು ಸಿರಿಯಾ ದೇಶದಲ್ಲಿ ರಾಜನಾದ. He was being a king of the Syria. ಅವನು ಏನ್ ಹೇಳ್ದ ಅಂದ್ರೆ ನಾನೇ ದೇವರು. He told that I am the God. ಯಾಕಂದ್ರೆ ದೇವರನ್ನ ನೋಡ್ಲಿಕ್ಕೆ ಆಗೋದಿಲ್ಲ. Say why? Because you can't see the God. ಕಾಣದೇ ಇರುವಂತ ದೇವರಿಗೆ ಎಲ್ಲಿದ್ದಾನೆ, ನನ್ನೊಳಗಿದ್ದಾನೆ ಅಂತ ಹೇಳಿ ಅವನು ಘೋಷಣೆ ಮಾಡ್ದ. See, the invisible God is within me, so I am God. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಕೂಡ ಏನ್ ಮಾಡ್ತಾರೆ, ಮನುಷ್ಯರನ್ನ ದೇವರನ್ನಾಗಿಸೋದು ತುಂಬಾ ಸುಲಭ. See, in India we can see making humans as God. ಈ ರೀತಿಯಾದ ಕಾರ್ಯ ಅಲ್ಲಿಯೂ ಕೂಡ ಇತ್ತು. Same thing was there in that place. ಆಮೇಲೆ ಜಪಾನ್ ನಲ್ಲಿಯೂ ಕೂಡ ರಾಜರನ್ನ ದೇವರನ್ನಾಗಿ ಮಾಡೋದು ಇದೆ. See, in Japan also you can see the humans are made as God. ಬೈಬಲ್ ಅಲ್ಲಿ ನಾವು ನೋಡುವಾಗ ಮೇದ್ಯ ಪಾರಸ್ಯ ಸಾಮ್ರಾಜ್ಯದಲ್ಲಿ ದಾನಿಯೇಲನನ್ನ ದೇವರನ್ನಾಗಿ ಮಾಡಬೇಕೆಂಬುದಾಗಿ ಹೇಳಿ ಇದ್ರು. See, in the Bible also you can see the Darius was also being converted as God. ಆಮೇಲೆ ಈ ರೀತಿಯಾಗಿ ರಾಜಕೀಯ ವ್ಯಕ್ತಿಗಳನ್ನು ಕೂಡ ದೇವರನ್ನಾಗಿಸ್ತಾರೆ. See, in the same way that the political people also being converted as God. ನಮ್ಮ ಭಾರತ ದೇಶದಲ್ಲಿ ನೋಡಿದಾಗ ತುಂಬಾ ಜನರು ದೇವರಾಗ್ಬಿಟ್ಟಿದ್ದಾರೆ. So in India also we can see many people are become as God. ಅದಕ್ಕಿಂತ ಇನ್ನೂ ಘೋರವಾದದ್ದು ಏನಂತ ಹೇಳಿದ್ರೆ, in this which is very dangerous, ಮೆಸೇಜ್ಗೆ ಬಂದವರು ಕೂಡ the people who have come into the message, ಪ್ರವಾದಿಯ ಕೆಲವೊಂದು ಸಂದೇಶಗಳನ್ನು ನೋಡಿ they see some of the part of the messages. ಪ್ರವಾದಿಯವರು ಏನ್ ಮಾಡಿದ್ರು, ದೇವರನ್ನಾಗಿ ಮಾಡಿಬಿಟ್ರು. They converted a prophet as a God. ಪ್ರವಾದಿಯ ಒಳಗಡೆ ಯಾರಿದ್ರು, ಕ್ರಿಸ್ತನು ಇದ್ದದರಿಂದ, ಕ್ರಿಸ್ತನ ಕಾರ್ಯಗಳು ಅಲ್ಲಿ ನಡೀತಾ ಇದ್ದದರಿಂದ ಅವರು ಈತನೇ ಕ್ರಿಸ್ತನು ಎಂಬುದಾಗಿ ಹೇಳ್ಬಿಟ್ರು. When Christ was into the prophet and he did all things through Christ, and they come to a point that he is also Christ was in him, so he is also a Christ. ಆಮೇಲೆ ಪ್ರವಾದಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಕ್ರಿಸ್ತನಲ್ಲ ಎಂಬುದಾಗಿ ಹೇಳಿದ್ರು. The prophet says that I am not Christ. ಆಮೇಲೆ ಆದ್ರೂ ಕೂಡ ಈ ಜನರು ಪ್ರವಾದಿಯನ್ನೇ ಕ್ರಿಸ್ತನನ್ನಾಗಿ ಮಾಡಿಬಿಟ್ರು. See, but these people have been converted him as a Christ. ಸರಿ, ಅದರ ಅಪೊಸ್ತಲರ ಕೃತ್ಯದಲ್ಲಿಯೂ ಕೂಡ ನಾವು ಒಂದು ಕಡೆ ನೋಡ್ತೇವೆ, ಪೌಲ ಬಾರ್ನಬರನ್ನು ಕೂಡ ಏನ್ ಮಾಡ್ತಾರೆ, ಅವರು ದೇವರನ್ನಾಗಿ ಮಾಡೋದಕ್ಕೆ ಹೊರಟಿದ್ರು. See, if you see in Acts, the apostles and the Barnabas were has been converted as a God. ಆಮೇಲೆ ಆದ್ರೆ ಅವ್ರು ಏನ್ ಮಾಡ್ತಾರೆ, ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ನಾವು ದೇವರುಗಳಲ್ಲ ಎಂಬುದಾಗಿ ಅವರು ಹೇಳಿದ್ರು. So what they did, they torn their clothes and they cried and shouted that they were not the God. ಇದೆಲ್ಲ ಮಾಡುವುದಕ್ಕೆ ಕಾರಣ ಏನು? ಧಾರ್ಮಿಕ ಶಕ್ತಿ. What is the reason for these things happening? This is the religious power. ಗಮನಿಸಿ, ಅದು ಬರೀ ಒಂದು ಕುದುರೆಯಲ್ಲ, that is not ಅದೊಂದು ಮೃಗವಲ್ಲ, that is not an animal, ಅದೊಂದು ಲೋಹವಲ್ಲ, and
that is not a metal. ಅದರ ಹಿಂದೆ ಆತ್ಮವಿದೆ. Behind that there is a spirit. ಅದು ಏನ್ ಮಾಡ್ತದೆ, ನನ್ನನ್ನು ಸೇವಿಸಬೇಕು, ನನ್ನನ್ನು ಆರಾಧಿಸಬೇಕು ಎಂಬುದಾಗಿ ಹೇಳಿ ಅದು ಮಾಡ್ತದೆ. That spirit wants to be worshipped and to be praised. ಆಂಟಿಯೋಕಸ್ ಫಾರ್ ಅಪಾಬಲಿಸ್ ಎನ್ನುವನು ಅದನ್ನೇ ಮಾಡಿದ. The Antiochus Epaphroditus also did same thing. ಏನ್ ಮಾಡ್ದ, ನಾನೇ ದೇವರು ಎಂದು ಹೇಳ್ದ. He told, I am God. ಯೂದರು ಆರಾಧನೆ ಮಾಡದಂತೆ ಅವನು ತಡೆ ಮಾಡಿದ. He blocked the Israel people to not to worship the God. ಹಳೆ ಒಡಂಬಡಿಕೆಯನ್ನು ಹರಿದು ಹಾಕದ. He told the Old Testament. ಯೂದರು ವೇದ ಪುಸ್ತಕವನ್ನು ಇಟ್ಟುಕೊಳ್ಳಬಾರದು ಎಂಬುದಾಗಿ ಹೇಳ್ದ. He told Israel people should not keep the scripture. ಆಮೇಲೆ ಸುನ್ನತಿ ಮಾಡಬಾರದು ಎಂಬುದಾಗಿ ಹೇಳ್ದ. He told that they should not be circumcised. ಈ ರೀತಿಯಾಗಿ ಅವನು ಭಯಂಕರವಾಗಿ ಅವನು ಆಳ್ವಿಕೆ ಮಾಡಿದ. In this way he ruled the people very dangerously. ಆಮೇಲೆ ತನ್ನ ಹೆಸರನ್ನ ದೇವರ ಹೆಸರನ್ನಾಗಿ ಮಾಡಿಕೊಂಡ. He changed his name to God's name. ಆಮೇಲೆ ಇವತ್ತಿನ ದಿನ ಒಬ್ಬ ಕ್ರೈಸ್ತನ ಹತ್ರ ಹೋಗ್ಬಿಟ್ಟು ನಿಮ್ಮ ಆರಾಧಿಸುವ ದೇವರ ಹೆಸರು ಏನು ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? If you ask a Christian people that whom you are been worshipping, then ಆದ್ರೆ ಒಬ್ಬ ಪಾಸ್ಟರ್ ಬೋಧಕರ ಹತ್ರ ಹೋಗ್ಬಿಟ್ಟು ದೊಡ್ಡ ಬೋಧಕರ ಹತ್ರ ಹೋಗ್ಬಿಟ್ಟು ಕೇಳಿದ್ರು ಕೂಡ ನಿಮ್ಮ ದೇವರ ಹೆಸರು ಏನು ಅಂತ ಕೇಳಿದ್ರೆ ಅವ್ರು ಏನಾಗ್ತಾರೆ, ಕನ್ಫ್ಯೂಸ್ ಆಗ್ತಾರೆ, ಗಲಿಬಿಲಿ ಆಗ್ತಾರೆ. See, if you ask a pastor or a preacher, big preacher, if you ask them who is your God, they have been into the confusion. ಯಾವ ದೇವರ ಹೆಸರು ಹೇಳೋದು? ತಂದೆಯಾದ ದೇವರ ಹೆಸರು ಹೇಳೋದಾ, ಮಗನಾದ ದೇವರ ಹೆಸರು ಹೇಳೋದಾ, ಪವಿತ್ರಾತ್ಮನಾದ ದೇವರ ಹೆಸರು ಹೇಳೋದಾ? To which name they have to tell that, whether they are going to tell about the Father's name or Son's name or Holy Spirit's name. ಆಮೇಲೆ ಅವ್ರು ಏನಾಗಿದ್ದಾರೆ, ಗಲಿಬಿಲಿ ಆಗಿದ್ದಾರೆ. They are into confusion. ಆಮೇಲೆ ನಮ್ಮ ಹತ್ರ ಜನರು ಕೇಳಿದ್ರೆ ನಾವೇನ್ ಹೇಳ್ತೇವೆ? If you ask our people, ಆಮೇಲೆ ನಮ್ಮ ಹತ್ರ ಕೇಳಿದ್ರೆ ನಾವು ಹೇಳ್ತೇವೆ ನಮ್ಮ ದೇವರ ಹೆಸರು ಕರ್ತನಾದ ಯೇಸು ಕ್ರಿಸ್ತ. Hallelujah. If we ask ourselves, if anyone asks ourselves, we can tell that it's our Lord Jesus Christ. ಯಾಕೆ ಇದು ನಮಗೆ ಪ್ರಕಟಿಸಲ್ಪಟ್ಟಿದೆ? It is been revealed to us. ಅಷ್ಟು ಸ್ಪಷ್ಟವಾಗಿದ್ರೂ ಕೂಡ ಅವರ ಅರ್ಥ ಮಾಡ್ಕೊಳ್ಳಕ್ಕೆ ಕಷ್ಟವಾಗಿದೆ. How it is very simple and clear, they are not able to understand this thing. ಅವರಿಗೆ ಕಷ್ಟ, ಆದ್ರೆ ನಮಗೆ ಅದು ತುಂಬಾ ಈಸಿ ಆಗಿದೆ. For them it is very difficult, but it is easy for us. ಯಾರಿಗೆ ಈಸಿ? For whom it is easy. ಅದು ಯಾರಿಗೆ ಅದು ಸರಳವಾಗಿ ಗೊತ್ತಾಗುತ್ತೆ? To whom it is been seen clearly. ಆಮೇಲೆ ನಾನು ವಾಕ್ಯವಾಗಿದ್ರೆ ಮಾತ್ರವೇ ಅದು ನನಗೆ ಸರಳವಾಗಿರುತ್ತೆ. See, if you are the word, then only the word will be revealed to you. ಒಂದು ವೇಳೆ ನಾನು ವಾಕ್ಯವಾಗಿಲ್ಲದೆ ಹೋದ್ರೆ ಅದು ನನಗೆ ಕಷ್ಟಕರವಾಗಿರುತ್ತೆ. If at all you are not a word, then it is very difficult to understand. ಆಮೇಲೆ ಆದ್ರೆ ದೇವರಿಗೆ ಸ್ತೋತ್ರವಾಗಲಿ, ನಾವು ವಾಕ್ಯವಾಗಿರುವುದರಿಂದಲೇ ಆತನು ತನ್ನ ವಾಕ್ಯವನ್ನು ನಮ್ಮೊಳಗೆ ಇಟ್ಟು ಅದು ಅಷ್ಟು ಸಿಂಪಲ್ ಆಗಿ ತಿಳಿಯುವಂತ ದೇವರು ಸಹಾಯ ಮಾಡಿದ್ದಾನೆ. Praise God that we are being word, and the word has been revealed each and everything to us. ಹಳೆ ಒಡಂಬಡಿಕೆಯ ಸುನ್ನತಿ ಯಾವುದಕ್ಕೆ ಸೂಚನೆಯಾಗಿದೆ? See, the Old Testament circumstance is for which it is been identified. ಆಮೇಲೆ ಅದು ಪರಿಶುದ್ಧಾತ್ಮನಿಗೆ ಸೂಚನೆಯಾಗಿದೆ. That has been identified as the Holy Spirit. ನಿಜವಾದ ಪರಿಶುದ್ಧಾತ್ಮನ ಅಭಿಷೇಕ ಅಂದ್ರೆ ಏನು? What is the real fulfillment of Holy Spirit? ಎಂಬುದಾಗಿ ಹೇಳಿ ನಾವು ಡಿನಾಮಿನೇಷನ್ ದೊಡ್ಡ ಬೋಧಕರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ? If you ask the big denomination people, ಅನ್ಯ ಭಾಷೆ ಮಾತಾಡೋದು, they tell that the speaking of tongues, ಜೋರಾಗಿ ಚಪ್ಪಾಳೆ ಹೊಡೆದು ಅನ್ಯ ಭಾಷೆ ಮಾತಾಡಿದ್ರೆ ನೀನು ಪರಿಶುದ್ಧಾತ್ಮ ಹೊಂದ್ಕೊಂಡಿದ್ಯಾ? speaking tongues and the clapping hands are the symptoms of the receiving Holy Spirit. ಆದ್ರೆ ಬೈಬಲ್ ಆ ರೀತಿಯಾಗಿ ಹೇಳ್ತಾ ಇಲ್ಲ. See, but the Bible is not telling like that. ಪರಿಶುದ್ಧಾತ್ಮನು ನಿನ್ನೊಳಗೆ ಬರುವಾಗ ನೀನು ಏನಾಗ್ತೀಯಾ? See, if the Holy Spirit comes in you, what you will become? ಅವನು ಬಂದು ನಿನಗೆ ಏನ್ ಮಾಡ್ತಾನೆ? What he will do? ಸಕಲ ಸತ್ಯದಲ್ಲಿ ನಿನ್ನನ್ನು ನಡೆಸ್ತಾನೆ. See, he will lead you in the truth. ಅನ್ಯ ಭಾಷೆ ಮಾತಾಡೋದಲ್ಲ, Not that you are speaking with tongues. ಕುಣಿಯೋದಲ್ಲ, Not that you are dancing. ಜೋರಾಗಿ ಚಪ್ಪಾಳೆ ಹೊಡೆಯೋದಲ್ಲ, Not that you are clapping. ಪರಿಶುದ್ಧಾತ್ಮ ಅಂತ ಹೇಳಿದ್ರೆ ಅವತ್ತು ನಿನ್ನನ್ನು ವಾಕ್ಯದಲ್ಲಿ ಆತರ ನಡೆಸ್ತಾನೆ. See, what is the Holy Spirit? Holy Spirit is the
thing that leads us into the word. ಆತನು ವಾಕ್ಯವನ್ನು ತಪ್ಪದೆ ನಿಮಗೆ ಜೀವಿಸುವಾಗ ಆತನು ಮಾಡ್ತಾನೆ. He helps to live within the word. ವಾಕ್ಯದ ಪ್ರಕಟಣೆಯೊಳಗೆ ನಿನ್ನನ್ನು ನಡೆಸ್ತಾನೆ. He will leads you into the revelation of the word. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ದೇವರ ವಾಕ್ಯವು ಪರಿಶುದ್ಧಾತ್ಮವಾಗಿದೆ. So the word is the Holy Spirit. ಅದನ್ನು ನಾವು ನಂಬಿಕೆಯಿಂದ ನಾವು ಅಂಗೀಕರಿಸಿಕೊಳ್ತಾ ಇದ್ದೇವೆ. So when we receive with full heart, ಆದ್ರೆ ಅವರು ಗಲಿಬಿಲಿಯಲ್ಲಿದ್ದಾರೆ. but they are into the confusion. ಇದು ಪರಿಶುದ್ಧಾತ್ಮನ, ಇದು ಪರಿಶುದ್ಧಾತ್ಮನ, Whether this is the Holy Spirit or this is the Holy Spirit. ಆಮೆನ್. ಯಾವುದು ಪರಿಶುದ್ಧಾತ್ಮ? Which is the Holy ಮಾತಾಡೋದು Spirit? ಪರಿಶುದ್ಧಾತ್ಮನ. Whether the speaking of tongues is the Holy Spirit. ಅನ್ಯ ಭಾಷೆ ಮಾತಾಡೋದು 9 ವರಗಳಲ್ಲಿ ಒಂದು ವರ. See, the speaking of tongues, it is the one of the gift of 9 gifts. ಆಮೇಲೆ ಹಾಗಾದ್ರೆ ಇನ್ನು 8 ವರಗಳನ್ನು ಹೊಂದಿಕೊಂಡಿಲ್ಲ, ಹಾಗಾದ್ರೆ ನೀವು ಪರಿಶುದ್ಧಾತ್ಮನೇ ಹೊಂದಿಕೊಂಡಿಲ್ಲ ಅಂತ ಅರ್ಥ. So you are not received the other 8 gifts because you are not received the Holy Spirit. ಆಮೆನ್. ಹಾಗಾದ್ರೆ ಪರಿಶುದ್ಧಾತ್ಮ ಅಂದ್ರೆ ಏನು ಎಂಬುದಾಗಿ ಹೇಳಿ ಅವರಿಗೆ ಗೊತ್ತಿಲ್ಲ. So they don't know what is Holy Spirit. ಹಾಗಾದ್ರೆ ಇದರೊಳಗೆ ಯಾರ ಆತ್ಮ ಇದರೊಳಗೆ ಇದೆ? See, in this, whose spirit is there? ಆಂಟಿಯೋಕಸ್ ಫಾರ್ ಅಪಾಮಿನಿಸ್ ಸ್ಪಿರಿಟ್ ಆತ್ಮ ಇದೆ. See, it is the spirit of Antiochus Epiphanes. ಆಮೆನ್. ಅವನೇನ್ ಮಾಡ್ದ? ಸುನ್ನತಿಯನ್ನು ನಿಲ್ಲಿಸಿದ. He stopped the circumcision. ಇನ್ನೊಂದು ದೊಡ್ಡ ಕಾರ್ಯವನ್ನು ಅವನು ಮಾಡ್ದ. ಅದೇನಂತ ಹೇಳಿದ್ರೆ, And a big thing he has been done. ಅವನು ಹಾಳು ಮಾಡುವ ಅಸಹ್ಯ ವಸ್ತುವನ್ನು ಸ್ಥಾಪಿಸಿದೆ ಅವನು. He has been started at destroyable items to this world. ಏನು? ಅವನು ಆಲಯದಲ್ಲಿ ಬಂದು ಅಶುದ್ಧವಾದಂತ ಬಲಿಯನ್ನ ಮಾಡ್ದ. He brought the unclean sacrifice. ಏನ್ ಮಾಡ್ದ? to the temple. ಏನ್ ಮಾಡ್ದ? ಜೆರುಬ್ಬಾಬೆಲನು ಕಟ್ಟಿದ ದೇವರ ಆಲಯದಲ್ಲಿ ಒಂದು ಹಂದಿಯನ್ನ ಹಿಡಿದು ತಂದು ಆ ಹಂದಿಯನ್ನ ಅವನ ಅಲ್ಲಿ ಬಲಿಯನ್ನ ಕೊಟ್ಟ ಎಂಬುದನ್ನು ನಾವು ನೋಡ್ತೇವೆ. See what he did. He brought the swine into the temple and he gave the sacrifice. ಕ್ರಿಸ್ತ ಪೂರ್ವ 167ರಲ್ಲಿ Before Christ 167. ಅವನ ದೇವರಾದ ಝೇಯಸ್ಸನಿಗೆ ಹಂದಿಯನ್ನ ಅವನು ಬಲಿ ಅರ್ಪಿಸಿದ. ಎಲ್ಲಿ? ದೇವಾಲಯದಲ್ಲಿ. He sacrificed a swine in the temple of God to his own god Zeus. ಅವನು ಅದನ್ನು ಅರ್ಪಿಸಿ ದೇವಾಲಯವನ್ನು ಅವನೇನ್ ಮಾಡ್ದ? ಅಶುದ್ಧ ಮಾಡಿದ. See, after giving as a sacrifice, what he did, he made it unclean in the temple. ಅಲ್ಲಿ ಆ ಸಮಯದಲ್ಲಿ ಏನಾಯಿತು? ಅಲ್ಲಿ ಒಂದು ಯೂದ ಮೆಕಾಬಿಸ್ ಎಂಬ ಸಂಘಟನೆಯು ಹುಟ್ಟುಕೊಳ್ತು. See, at that time, what has happened? A Jews Maccabees was being started. ಆ ಒಂದು ಸಂಘಟನೆ ಹುಟ್ಟುಕೊಂಡು ಅದಕ್ಕೆ ವಿರುದ್ಧವಾಗಿ ಅವರು ಹೋರಾಡಿದ್ರು. They started a movement and they were been fighting against this. ಕ್ರಿಸ್ತಪೂರ್ವ 164ರಲ್ಲಿ ಅದನ್ನ ಆ ಒಂದು ದೇವಾಲಯನ ತಿರುಗಿ ಶುದ್ಧ ಮಾಡಿ ಅಲ್ಲಿ ಆ ಆಲಯವನ್ನು ಮತ್ತೆ ಪ್ರತಿಷ್ಠೆ ಮಾಡ್ತಾರೆ ಅಂತ ನೋಡ್ತೇವೆ. In 164 again they were been fully cleaned the temple and they were been again started their own sacrifice. ಗ್ರೀಕ್ ರಾಜ್ಯವು ಯೂದರಿಗೆ ತುಂಬಾ ತೊಂದರೆಯನ್ನ ಕೊಟ್ಟಿತು. So the Greece kingdom, what they did, they gave more trouble to the Israel people. ಆ ಪ್ರತಿಮೆಯಲ್ಲಿ ಅದರ ಹೊಟ್ಟೆಯು ಮತ್ತು ತೊಡೆಯು ಏನಾಗಿದೆ? ಹಿತ್ತಾಳೆಯಾಗಿದೆ. Say the body in this belly and the thigh both are the bronze. ಆಮೇಲೆ ಕೊನೆಯದಾಗಿ ಆ ರಾಜ್ಯವು ಕೂಡ ಸೋತು ಹೋಯಿತು. See, that kingdom also went into vain. ದೇವರು ಎಲ್ಲದಕ್ಕೂ ಒಂದು ನಿರ್ದಿಷ್ಟ ಅವಧಿಯನ್ನ ಕೊಡ್ತಾ ಇದ್ದಾನೆ. He is giving a certain time and period to each and everything. ದೇವರು ಅದಕ್ಕೆ ಅನುಮತಿಯನ್ನು ಕೊಟ್ಟು ಅದರ ಅವಧಿಯ ಮುಗಿಯುವುದರೊಳಗಾಗಿ ಬೇರೊಂದನ್ನು ಎಬ್ಬಿಸ್ತಾನೆ. See, the Lord gives a power to rule the country. ಅದರ ಅವಧಿಯನ್ನು ಮುಗಿಯುವುದರೊಳಗಾಗಿ ಬೇರೊಂದ ಶಕ್ತಿಯನ್ನು ಎಬ್ಬಿಸಿಬಿಡ್ತಾನೆ. Before that period ends, another power has also been raised by him. ಈಗ ಬೇರೊಂದು ಮೃಗವು ಕಾಣಿಸ್ತಾ ಇದೆ. See, another is also been raised. ಅಂದ್ರೆ ಬೇರೊಂದು ರಾಜ್ಯವು ಅಲ್ಲಿ ಬರ್ತಾ ಇದೆ. See, another kingdom is also coming over there. ಅದು ಯಾವ ರಾಜ್ಯವಾಗಿದೆ? What is that kingdom? ರೋಮ್ ರಾಜ್ಯ. That is Roman. ಇದರ ಆಳ್ವಿಕೆ ಕ್ರಿಸ್ತಪೂರ್ವ 63ರಲ್ಲಿ ಅದು ಆರಂಭವಾಯಿತು. It was being started in before Christ 63. ಆರಂಭವಾಯಿತು. It was being started. ಕ್ರಿಸ್ತ ಶಕ 476ರಲ್ಲಿ ಅದರ ಅಂತ್ಯವಾಯಿತು. And 476
AD it has been completed. ಹೆಚ್ಚು ಕಡಿಮೆ 500 ವರ್ಷಗಳ ಕಾಲ ಇದು ಆಳ್ವಿಕೆಯನ್ನ ಮಾಡಿತು. It's almost 500 years it was been ruling over here. ಆಮೇಲೆ ರೋಮ್ ರಾಜ್ಯ ಏನ್ ಮಾಡ್ತಾರೆ, ರೋಮ್ ಪುರಿಯನ್ನ ರಾಜಧಾನಿಯನ್ನಾಗಿ ಇಟ್ಟುಕೊಳ್ತಾರೆ. See the Romans, what they do, they keep Rome as a capital city. ಆಮೇಲೆ ಇವರು ಲೋಕವನ್ನೇ ಆಳ್ವಿಕೆ ಮಾಡಿದ್ರು. See, these people ruled whole world. ಇದು ಕೂಡ ಅತಿ ದೊಡ್ಡ ರಾಜ್ಯವಾಗಿದೆ. This is also a big kingdom. ಆಮೇಲೆ ದಾನಿಯೇಲ 2:33 ಅದರ ಕಾಲು ಏನಾಗಿದೆ, ಕಬ್ಬಿಣವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. See, you can see Daniel 2:33, you can see the legs are of iron. ಪಾದ ಅರ್ಧ ಕಬ್ಬಿಣ ಮತ್ತು ಅರ್ಧ ಮಣ್ಣಾಗಿದೆ. And his feet part of iron and part of clay. ಆಮೇಲೆ ದಾನಿಯೇಲ 7:7 ಅಲ್ಲಿ 4ನೇ ಮೃಗ ಎಂಬುದಾಗಿ ನಾವು ಓದ್ತೇವೆ. In Daniel 7:7 you can see the fourth beast. ಇದು ಹೇಗಿದೆ ಅಂತಂದ್ರೆ ಭಯಂಕರವಾದದ್ದು, ಘೋರವಾದದ್ದು ಆಗಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. It has been written that the beast is dreadful and terrible and strongly exceedingly. ಅದಕ್ಕೆ ಕಬ್ಬಿಣದ ಹಲ್ಲುಗಳು ಕೊಡಲ್ಪಟ್ಟಿತ್ತು. It has been given a great iron teeth. ಅದು ಏನ್ ಮಾಡ್ತು, ತಿಂದು ತುಂಡು ತುಂಡು ಮಾಡಿ ಮಿಕ್ಕದನ್ನ ತನ್ನ ಕಾಲಿನ ಕೆಳಗಡೆ ಹಾಕಿತು ಎಂಬುದಾಗಿ ನೋಡ್ತೇವೆ. You can see it has been devoured and break in pieces and stabbed the residue with the feet of it. ಇದೊಂದು ಭಯಂಕರವಾದ ಮೃಗವಾಗಿದೆ. It is a very dangerous animal, animal beast. ಈ ರೋಮ್ ರಾಜ್ಯ ಗ್ರೀಕ್ ರಾಜ್ಯವನ್ನ ಗೆದ್ದಿತು. See, the Romans won the Greece. ಇದರ ಹಿಂದೆ ಎಷ್ಟು ಶಕ್ತಿಗಳಿದೆ? Behind this, how many spirits are there? ಇದರ ಹಿಂದೆ ಎಷ್ಟು ಶಕ್ತಿಗಳಿದೆ? ಇದರ ಹಿಂದೆ ಎಷ್ಟು ಶಕ್ತಿಗಳಿದೆ? 3 ಶಕ್ತಿಗಳಿದೆ. Behind this, how many powers are there? 3 powers. ರಾಜಕೀಯ ಶಕ್ತಿ, ಧಾರ್ಮಿಕ ಶಕ್ತಿ ಮತ್ತು ದುಷ್ಟ ಶಕ್ತಿ. One is the political power, religious power and demonic power. ಆಮೇಲೆ 4ನೇ ರಾಜ್ಯವಾದ ರೋಮ್ ಬಂದಿದೆ. The fourth kingdom, the Rome, it has come. ಅಲ್ಲಿ ಕಾನ್ಸ್ಟಂಟೈನ್ ಎಂಬಂತ ಒಬ್ಬ ರಾಜ ಬರ್ತಾನೆ. At that time, a Constantinople. ಇವನು ಮಾರ್ಚ್ 15 ಕ್ರಿಸ್ತಪೂರ್ವ 44ರಲ್ಲಿ ಇವನ ಅವಧಿಯಲ್ಲಿ ಜೂಲಿಯಸ್ ಸೀಸರ್ ಕೊಲ್ಲಲ್ಪಡ್ತಾನೆ. March 15, before Christ, Julius Caesar was being died. ಕ್ರಿಸ್ತಪೂರ್ವ 37ರಲ್ಲಿ Before Christ 37, ಆಕ್ಟೇವಿಯನ್ ಮಾರ್ಕ್ ಆಂಟನಿ ಎಂಬ ರೋಮನ್ ಅರಸ ಬರ್ತಾನೆ. Octavian Mark Antony, a Roman king comes down. ಇವನು ಬಂದು ಏನ್ ಮಾಡ್ತಾನೆ, ಯೂದಾಯದಲ್ಲಿ ಹೆರೋದನನ್ನ ರಾಜನನ್ನಾಗಿ ಮಾಡ್ತಾನೆ. He comes and raises Herod as a king. ಆಮೇಲೆ in Judah. 27ನೇ ವರ್ಷದಲ್ಲಿ ಆಕ್ಟೇವಿಯನ್ ಎಂಬವನು ರೋಮ್ ಚಕ್ರವರ್ತಿ ಆದ ಎಂದು ನೋಡ್ತೇವೆ. Before Christ 27, Octavian, a Roman king, was being also raised. ಆಮೇಲೆ ಅವನು ರೋಮ್ ಚಕ್ರವರ್ತಿ ಆದ. He has become a king of Rome. ಈ ಆಕ್ಟೇವಿಯನ್ ಬಗ್ಗೆ ಬೈಬಲ್ ಅಲ್ಲಿ ಏನು ಹೆಸರು ಬರೆಯಲ್ಪಟ್ಟಿದೆ? The Octavian, in the Bible, his name has been written as ಆಕ್ಟೇವಿಯನ್ ಮಾರ್ಕ್ ಆಂಟನಿ ಇರೋದು ಅದು ಚರಿತ್ರೆಯಲ್ಲಿ ಬರೆಯಲ್ಪಟ್ಟಂತ ಹೆಸರು. Mark Octavian, it has been written in the history. ಆದ್ರೆ ಬೈಬಲ್ ಅಲ್ಲಿ ಅವನ ಹೆಸರು ಏನು ಬರೆಯಲ್ಪಟ್ಟಿದೆ? ಔಗುಸ್ತನು ಎಂಬುದಾಗಿ ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ. In the Bible, it has been written as ಲೂಕ 2:1 ಕನ್ನಡದಲ್ಲಿ ಔಗುಸ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. Here is Caesar Augustus. ಆಮೇಲೆ ಸರ್, ಈಗ ಈ ಔಗುಸ್ತನು ಕನಿಷ್ಠ ಬರೆಸ್ಕೊಳ್ಬೇಕೆಂಬುದಾಗಿ ಹೇಳ್ತಾರೆ. Firstly, it tells that he has to be censored. ಅದಕ್ಕಾಗಿ ಯೋಸೇಫನು ಮತ್ತು ಮರಿಯಳು ಯೆರೂಸಲೇಮಿಗೆ ಹೋಗ್ತಾರೆ ಎಂಬುದಾಗಿ ನೋಡ್ತೇವೆ. You can see the Joseph and the Maria went to Jerusalem. ಆಮೇಲೆ ಯಾಕೆ ಅವರ ಹೆಸರು ಬರೆಸ್ಕೊಳ್ಳೋದಕ್ಕಾಗಿ, to make a note of their ಆ name. ಸಮಯದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದನು ಎಂಬುದಾಗಿ ನಾವು ನೋಡ್ತೇವೆ. At that time, Jesus Christ was being born. ಯೇಸು ಕ್ರಿಸ್ತನು ಹುಟ್ಟುವಾಗ ಯಾವ ರಾಜ್ಯ ಇತ್ತು? When Jesus Christ was being born, which kingdom was there? ರೋಮ್ ರಾಜ್ಯ ಇತ್ತು. Rome kingdom. ಬ್ಯಾಬಿಲೋನ್, ಮೇದ್ಯ, ಪಾರ್ಸಿಯ, ಗ್ರೀಕ್ ರಾಜ್ಯವು ಬಿದ್ದು ಹೋಯಿತು. See, Babylon, Media, Persia, Greece were being fallen down. ಈಗ ರೋಮ್ ರಾಜ್ಯದ ಸಮಯದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದನು. See, at the time of Romans period, Jesus Christ was ಈ being born. ರೋಮ್ ರಾಜ್ಯವೇ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದ್ರು ಎಂಬುದಾಗಿ ನಾವು ನೋಡ್ತೇವೆ. You can see that the Romans only crucified Jesus Christ on the cross. ಆಮೇಲೆ ಈ ರೋಮ್ ರಾಜ್ಯವು ಯೇಸು ಕ್ರಿಸ್ತನ 2ನೇ ಬರೋಣದವರೆಗೂ ಕೂಡ ಇರ್ತದೆ ಎಂದು ಹೇಳಲ್ಪಟ್ಟಿದೆ. The Roman
kingdom will be there till the second coming of Jesus Christ. ಹಾಗಾದ್ರೆ ಏನಿದು 476ರಲ್ಲಿ ಮುಗಿತು ಎಂಬುದಾಗಿ ನಾವು ನೋಡ್ತೇವೆ. See, it was being completed in 476. ಆಮೇಲೆ ಆದ್ರೆ ಗಮನಿಸಿ, ಇಲ್ಲಿ ವಾಕ್ಯ ಹೇಳ್ತದೆ ಅದು ಯೇಸು ಕ್ರಿಸ್ತನ ಎರಡನೇ ಬರೋಣದವರೆಗೂ ಕೂಡ ಅದೇನಾಗ್ತದೆ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ. But the word says that it will be continuing till the coming of second coming of Jesus Christ. ಪ್ರಕಟಣೆ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ಓದೋದಾದ್ರೆ, if you turn to Revelation chapter 1:7, ಇಗೋ ಆತನು ಮೇಘಗಳೊಂದಿಗೆ ಬರುತ್ತಾನೆ, behold come with his clouds, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, every eye shall see him, ಆತನನ್ನು ಇರಿದವರು ಸಹ ಕಾಣುವರು, they also see him, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನ ನಿಮಿತ್ತ ಓಡಾಡುವರು, and all eaters of the earth shall wail because of him. ಅಲ್ಲಿ ಏನು ಹೇಳಲ್ಪಟ್ಟಿದೆ? ಆತನನ್ನು ಇರಿದವರು ಸಹ ಕಾಣುವರು. They also which were pierced him also they can see. ಹಾಗಾದ್ರೆ ಇವರು ಇನ್ನೂ ಇಲ್ವಲ್ಲ ಅಲ್ಲಿ? ಯಾವಾಗ ಅವರು ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕ್ತಾರೆ? When these people were being crucified Jesus Christ, ಆದ್ರೆ ಅವರು ಕೂಡ ಕಾಣ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. and also it tells that the person who has been pierced, they were also will be seeing this image. ಈ ರೋಮ್ ರಾಜ್ಯವು ಯೇಸು ಕ್ರಿಸ್ತನ ಎರಡು ಕಾಲುಗಳಿಗೆ ಎರಡು ಕೈಗಳಿಗೆ ಮೊಳೆಯನ್ನ ಹೊಡೆಯುತ್ತಾರೆ. See, the Romans, what they do, they nail the two hands and the two legs. ರೋಮ್ 476ರಲ್ಲಿ ಇದು ಮುಕ್ತಾಯವಾಗುತ್ತೆ. The Romans were being ended in 476. ಆದರೆ ಈಗ ಅದು ಬೇರೊಂದು ರೂಪದಲ್ಲಿ ಅದು ಇದೆ. So now it is being in a different form. ಆಮೇಲೆ ಬೇರೆ ಒಂದು ರೂಪದಲ್ಲಿ ಲೋಕದ ಮುಕ್ತಾಯದವರೆಗೂ ಅದು ಕಾಣಲ್ಪಡುತ್ತದೆ. It is in a different form at the end time of this world. ಆಗ ಅದು ಅಜ್ಞಾನ ರೋಮ್ ಎಂಬುದಾಗಿ ಕರೆಸಲ್ಪಟ್ಟಿತ್ತು. At that time it is being called as illiterate Roman. ಆಮೇಲೆ ಆದ್ರೆ ಈಗ ಅದು ಪಾಪಲ್ ರೋಮ್ ಆಗಿದೆ. And now it is a papal Rome. ಆಮೇಲೆ ಅದು ಪೋಪನಿಗೆ ಸಂಬಂಧಿಸಿದ ರೋಮ್ ಆಗಿದೆ. It is being under the guidance of Pope. ಗಮನಿಸಿ, ಅಂದು ಆ ಅಜ್ಞಾನ ರೋಮ್ ಕ್ರೈಸ್ತರನ್ನ ಕೊಂದಿತ್ತು, ಅಪೊಸ್ತಲರನ್ನ ಕೊಂದಿತ್ತು. See, you should know that on that day the Romans killed the Christian people. ಆಮೇಲೆ ನಂತರ ಪಾಪಲ್ ರೋಮ್ ಅಂದ್ರೆ ಪೋಪನಿಗೆ ಸಂಬಂಧಪಟ್ಟಂತ ಈ ರೋಮ್ ಪ್ರೊಟೆಸ್ಟೆಂಟ್ ಅನ್ನ ಕೊಂದಿತ್ತು ಎಂಬುದಾಗಿ ನಾವು ನೋಡ್ತೇವೆ. Now the papal Rome, what it's doing, it is killing the Protestant people. ಅಂದ್ರೆ ನೋಡಿ, ಆತ್ಮಗಳು ಏನಾಗೋದಿಲ್ಲ, ಸಾಯೋದಿಲ್ಲ. See, you should know that the spirit, it is not going to die. ಸಾಯೋದು ಏನು? ಬರೀ ಮನುಷ್ಯ ಮಾತ್ರ ಸಾಯ್ತಾನೆ, ಆತ್ಮಗಳು ಸಾಯೋದಿಲ್ಲ. See, only the body is going to die, not the spirit. ಸರಿ, ಈಗ ದುಷ್ಟ ಶಕ್ತಿಯು ಯಾವುದಕ್ಕಾಗಿ ಬರ್ತದೆ? The demonic power for which it has come. ಅವನು ಬರುವಂತ ಕಾರಣ ಏನು? Why it has come over here? ಹಾಳು ಮಾಡುವುದಕ್ಕೆ, ಕೊಲ್ಲುವುದಕ್ಕೆ ಬರ್ತಾನೆ ಹೊರತು ಅವನು ಯಾವುದಕ್ಕೂ ಬೇರೆ ಒಳ್ಳೆಯದಕ್ಕಾಗಿ ಅವನು ಬರೋದಿಲ್ಲ. He will only come to destroy and he will come and kill. ಅಜ್ಞಾನ ರೋಮದಲ್ಲಿ ಇದ್ದಂತ ಅದೇ ಆತ್ಮ ಈಗ ಪೋಪ್ಗೆ ಸಂಬಂಧಪಟ್ಟಂತ ರೋಮ್ನಲ್ಲಿಯೂ ಕೂಡ ಇದೆ. So the illiterate Roman, the spirit which was there, the same spirit has now come into the papal Rome. ಈ ರಾಜ್ಯದಲ್ಲಿ ಕೂಡ ಮೂರು ವಿಧವಾದ ಆತ್ಮಗಳು ಇದೆ. In this there are three powers. ಅದರಿಂದ ಯೇಸು ಕ್ರಿಸ್ತನ ಅವರು ಏನ್ ಮಾಡಿದ್ರು? ಶಿಲುಬೆಗೆ ಹಾಕಿದ್ರು. So only they crucified Jesus Christ. ಯೇಸು ಕ್ರಿಸ್ತನು ತಿರುಗಿ ಬರುವಾಗಲೂ ಅದು ಅಜ್ಞಾನ ರೋಮಪುರಿಯಾಗಿ ಇರುತ್ತೆ. Till the coming of the Lord, it is like a illiterate Rome. ಅದು ಸಂಬಂಧಿಸಿದ ರೋಮಪುರಿಯಾಗಿ ಇದೆ. It is been under the Pope. ಇಂದು ಬೇರೊಂದು ರೂಪದಲ್ಲಿ ಕ್ರಿಸ್ತ ವಿರೋಧಿಯಾಗಿ ಅದು ಇರುತ್ತೆ. And it will be like a antichrist form. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ಸಾಧಾರಣ ಮನುಷ್ಯನಾಗಿ ಬಂದ. See, the Lord Jesus Christ came as a man. ಆಗ ರೋಮನರು ಆತನ ಎರಡು ಕಾಲುಗಳಿಗೂ ಎರಡು ಕೈಗಳಿಗೂ ಮೊಳೆಯನ್ನ ಹೊಡೆದರು. See, at that time what they did, they crucified him with nailing his two legs and two hands. ಆಮೆನ್. ಆದ್ರೆ ಈಗ ಆತನು ಪ್ರಕಟಣೆ 19ರಲ್ಲಿ ಯಾವ ರೀತಿಯಾಗಿ ಬರ್ತಾ ಇದ್ದಾನೆ? See, in the Revelation chapter 19 how he comes. ಆತನು ಬಿಳಿ ಕುದುರೆ ಮೇಲೆ ಬರ್ತಾನೆ. He comes down in the white horse. ಪ್ರಕಟಣೆ 19:11 19:11 ಸ್ವರ್ಗವು ತೆರೆದಿರುವುದನ್ನು
ನಾನು ಕಂಡೆನು. I saw heaven opened, ಆಗ ಇಗೋ ಬಿಳಿ ಕುದುರೆಯು ಕಾಣಿಸಿತು. and behold a white horse. ಅದರ ಮೇಲೆ ಕುಳಿತಿದ್ದಾತನು ನಂಬಿಗಸ್ತನು ಸತ್ಯವಂತನು ಎಂದು ಬರೆಯಲ್ಪಟ್ಟಿತ್ತು. He that sat upon him was called faithful and the true, ಆತನು ನೀತಿಯಿಂದ ನ್ಯಾಯವಿಚಾರಣೆ ಮಾಡಿ ಯುದ್ಧ ಮಾಡುತ್ತಾನೆ. and in the righteousness he does judge and make war. ಆತನು ಈಗ ಬಿಳಿ ಕುದುರೆಯ ಮೇಲೆ ಬರ್ತಾ ಇದ್ದಾನೆ. He is coming down on the white horse. ಯಾವುದಕ್ಕಾಗಿ ಬರ್ತಾನೆ? ಪೋಪನ ರೋಮಾಪುರಿಯನ್ನ ನ್ಯಾಯ ತೀರಿಸುವುದಕ್ಕಾಗಿ ಬರ್ತಾನೆ. For what he comes to judge the pope. ಗಮನಿಸಿ, 6ನೇ ಅಧ್ಯಾಯದಲ್ಲಿ ಕ್ರಿಸ್ತ ವಿರೋಧಿಯ ಆತ್ಮದೊಂದಿಗೆ ಅವನು ಬಿಳಿ ಕುದುರೆ ಮೇಲೆ ಬರ್ತಾ ಇದ್ದಾನೆ. The Antichrist comes upon a white horse, ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟರು ಎಂಬುದಾಗಲೇ ಬರೆಯಲ್ಪಟ್ಟಿದೆ. and it is been written that he is a conqueror and he is for the conquering. ಏನನ್ನು ಅವನು ಜಯಿಸಿದ? What he is conquering? ಅವನು ಬಿಳಿ ಕುದುರೆ ಮೇಲೆ ಬಂದಾಗ ಏನನ್ನು ಜಯಿಸಿದ? When he came upon the white horse, what he has been conquering? ಅವನು ಸಭೆಯನ್ನ ಜಯಿಸಿದ. He has been conquered the churches. ಆಮೇಲೆ ಪ್ರಕಟಣೆ 2ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನಾನು ಸಹ ದ್ವೇಷಿಸುತ್ತೇನೆ. In chapter 2 verses 6 it has been written, but this thou hatest the deeds of the Nicolaitans, which I also hate. ನಿಕೋಲಾಯಿತ ಅಂತ ಹೇಳಿದ್ರೆ ಸಭೆಯನ್ನ ಜಯಿಸುವುದು ಎಂಬುದಾಗಲಿ ಅರ್ಥ. See, Nicolaitans means the winning of the churches. ಅಲ್ಲಿ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟರು ಎಂಬುದಾಗಲಿ ಬರೆಯಲ್ಪಟ್ಟಿದೆ. In the 6 verses 2 it has been written, he came to conquer and he is a conqueror. ಆಮೇಲೆ ಇವನು ಯಾವುದನ್ನ ಜಯಿಸಿದ? ಸಭೆಯನ್ನ ಜಯಿಸಿದ. See what he has done, he has been conquering the church. ಇವರ ಮೇಲೆ ನ್ಯಾಯವನ್ನು ತೀರಿಸುವುದಕ್ಕಾಗಿ ಯಾರು ಬರ್ತಾ ಇದ್ದಾರೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಣೆ ಗ್ರಂಥ 19:11ರಲ್ಲಿ ಆತನು ಬಿಳಿ ಕುದುರೆ ಮೇಲೆ ಬರ್ತಾ ಇದ್ದಾನೆ. See, to judge this person who is coming over here in the Revelation chapter 19:11. ಆತನು ಬಿಳಿ ಕುದುರೆ ಮೇಲೆ ಬರ್ತಾ He ಇದ್ದಾನೆ. is coming on the white horse. ಆಮೇಲೆ ನೋಡಿ, ಇಲ್ಲಿ ಗಮನಿಸಿ, 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ಈ ಬಿಳಿ ಕುದುರೆ, ಇದನ್ನ ಕುರಿತಾಗಿ ಕೆಲವರು ಅದರ ಬಗ್ಗೆ ಮಾತನಾಡುವಾಗ ಅದು ಕೂಡ ಕ್ರಿಸ್ತನು ಎಂಬುದಾಗಿ ಹೇಳ್ಬಿಡ್ತಾರೆ. See, many people what they do when they speak about the chapter 6 verses 2 about the white horse, they tell that the person comes on the white horse is Jesus Christ. ಆದ್ರೆ ಅದು ಕ್ರಿಸ್ತನಲ್ಲ, but it is not Jesus Christ. ಅದು ಕ್ರಿಸ್ತ ವಿರೋಧಿಯಾಗಿದ್ದಾನೆ. It is Antichrist. ಆದ್ರೆ 19:11ರಲ್ಲಿ ಬರೆಯಲ್ಪಟ್ಟದ್ದು ಅದು ಕ್ರಿಸ್ತನಾಗಿದ್ದಾನೆ. It is the verse which is written in 19 chapter 11 on the white horse. It is been coming. It is our Lord Jesus Christ. 19:11ರಲ್ಲಿ ಬರೆಯಲ್ಪಟ್ಟದ್ದು ಅದು ಕ್ರಿಸ್ತನಾಗಿದ್ದಾನೆ. The verse which has been written in 19:11 is the Lord Jesus Christ. ಆತನು ಯಾಕಾಗಿ ಬರ್ತಾ ಇದ್ದಾನೆ? For what he has come. ಕ್ರಿಸ್ತ ವಿರೋಧಿಯನ್ನ ಸೋಲಿಸುವುದಕ್ಕಾಗಿ, ಅವನ ಮೇಲೆ ಯುದ್ಧ ಮಾಡುವುದಕ್ಕಾಗಿ ಬರ್ತಾನೆ. He comes to judge and to make a war. ಬರೀ ಆತನು ಮಾತ್ರವೇ ಬರುವುದಿಲ್ಲ. Not only he alone comes. ಆಮೇಲೆ ಆತನೊಂದಿಗೆ ಯಾರು ಬರ್ತಾರೆ? With him who and all comes, ನಾವು ಬರ್ತೇವೆ. we will come. ಆಮೇಲೆ ಆತನು ನಮ್ಮೊಂದಿಗೆ ಅವನೊಂದಿಗೆ ಯುದ್ಧ ಮಾಡಲಿಕ್ಕಾಗಿ ಬರ್ತಾನೆ. So through us, with us he will come and make a war. ಆ ಜಯದಲ್ಲಿ ನಮಗೂ ಕೂಡ ಪಾಲಿದೆ. On that victory we also have a authority. ಆಮೇಲೆ ಆತನು ಮಾತ್ರವೇ ಬರೋದಿಲ್ಲ, ಆತನೊಂದಿಗೆ ನಾವು ಕೂಡ ಬಂದು ಅವನೊಂದಿಗೆ ಯುದ್ಧ ಮಾಡ್ತೇವೆ. Not only he comes with us at that time. ಅವನ ಮೇಲೆ ಜಯವನ್ನು ಹೊಂದಿಕೊಳ್ತೇವೆ. ಆ ಜಯದಲ್ಲಿ ನಮಗೂ ಕೂಡ ಪಾಲಿದೆ. See, at that time we will get into the victory, and in that victory we will also have a part. ಮೃಗ ಅಂದ್ರೆ ಏನು? What is the beast? The animal? ಶಕ್ತಿ. It's the power. ಕುದುರೆ ಅಂದ್ರೆ ಶಕ್ತಿ. The horse means a power. ಆಮೇಲೆ ಇವುಗಳ ಮೇಲೆ ನಾವು ಕ್ರಿಸ್ತನೊಂದಿಗೆ ಜಯವನ್ನ ಹೊಂದುತ್ತೇವೆ. See, we will win on them through the Christ. ಆತನು ಏನಾಗಿದ್ದಾನೆ? ರಾಜಾಧಿರಾಜನಾಗಿದ್ದಾನೆ. He is King of Kings. ಆತನು ಕರ್ತಾಧಿಕರ್ತನಾಗಿದ್ದಾನೆ. He is Lord of Lords. ಎಂಬುದಾಗಿ ಆತನ ತೊಡೆಯ ಮೇಲೆ ಆ ಹೆಸರು ಕೂಡ ಬರೆದಿದೆ. And it is been written on his thigh, and his name is written. ಅಜ್ಞಾನ ರೋಮಾಪುರಿ ಅಳಿದು ಹೋಯಿತು.
illiterate Rome, it has been destroyed. ಈಗ ಅದು ರೋಮನ್ ಕ್ಯಾಥಲಿಕ್ ಆಗಿ ಮಾರ್ಪಟ್ಟಿದೆ. Now it has been converted as a Roman Catholic. ಆಮೇಲೆ ರೋಮನಿಂದಲೇ ಲೋಕವನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ತಾರೆ. So now through the Roman Catholic, the world has been kept under it. ಇಷ್ಟು ಜನ ಇದ್ದಾರೆ, 124 ಕೋಟಿ ಜನರು ಕ್ಯಾಥೋಲಿಕ್ ಮಾರ್ಗದಲ್ಲಿಯೇ ಇದ್ದಾರೆ. See, almost 1.24 billion are under the ruling of Pope. ಇವರಿಗೆಲ್ಲ ಒಬ್ಬನೇ ತಲೆ, There is a one head for them. ಆಮೇಲೆ ಅದ್ಯಾರು? Who is that? ಪೋಪ್. Pope. ಲೋಕದಲ್ಲಿ ದೊಡ್ಡವನು ಯಾರಂದ್ರೆ ಪೋಪ್. In world, who is the biggest person? It is the Pope. ಅಮೆರಿಕ, ರಷ್ಯಾ ಅಧ್ಯಕ್ಷರಿಗಿಂತಲೂ ಭಾರತದ ಪ್ರಧಾನಿಗಿಂತಲೂ ದೊಡ್ಡ ವ್ಯಕ್ತಿ ಯಾರಂದ್ರೆ ಪೋಪ್. USA president and Russian president and the Indian president. Who is the biggest person? That is a Pope. ಇದರ ಕುರಿತಾಗಿ ಬೈಬಲ್ ಅಲ್ಲಿ ಏನು ಬರೆಯಲ್ಪಟ್ಟಿದೆ? What it has been written in the Bible. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ Chapter 13. 1ರಿಂದ 4ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, In 1 to 4, if you can see. ಆಗ ನಾನು ಸಮುದ್ರದ ಮರಳಿನ ಮೇಲೆ ನಿಂತೆನು ಮತ್ತು ಸಮುದ್ರದೊಳಗಿನ ಮೃಗವು ಏರಿ ಬರುವುದನ್ನು ಕಂಡೆನು. I stood upon the sand of the sea and saw a beast rise up out of the sea. ಅದಕ್ಕೆ 7 ತಲೆಗಳು ಮತ್ತು 10 ಕೊಂಬುಗಳು, 10 ಕೊಂಬುಗಳ ಮೇಲೆ 10 ಕಿರೀಟಗಳು, ತಲೆಗಳ ಮೇಲೆ ದೂಷಣೆ ನಾಮವು ಇದ್ದವು. Having 7 heads and 10 horns, and upon the horns 10 crowns, and upon his heads the name of blemish was there. ನಾನು ಕಂಡ ಮೃಗವು ಚಿರತೆಯಂತಿತ್ತು, ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಂತೆಯೂ ಇದ್ದವು. ಅದಕ್ಕೆ ಘಟಸರ್ಪವು ತನ್ನ ಶಕ್ತಿಯನ್ನು, ತನ್ನ ಆಸನವನ್ನು ಮತ್ತು ಮಹಾ ಅಧಿಕಾರವನ್ನು ಕೊಟ್ಟಿತು. The beast which I saw was like a leopard, and his feet was as the feet of bear, and his mouth was the mouth of a lion, and the dragon gave him his power and his seat and the great authority. ಅದರ ತಲೆಗಳಲ್ಲಿ ಒಂದು ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ನಾನು ಕಂಡೆನು. I saw one of his head was it were wounded to death, and his deadly wound was healed. ಮರಣಕರವಾದ ಗಾಯವು ವಾಸಿಯಾಯಿತು. And his deadly wound was healed. ಆಗ ಭೂಲೋಕದವರೆಲ್ಲರೂ ಆ ಮೃಗನ ವಿಷಯವಾಗಿ ಆಶ್ಚರ್ಯಪಟ್ಟರು. And all the world wondered after the beast. ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದ್ದರಿಂದ ಅವರು ಆ ಘಟಸರ್ಪವನ್ನು ಆರಾಧನೆ ಮಾಡುವವರಾದರು. And they worshipped the dragon and gave power unto the beast, and they worshipped the beast, saying, Who is like unto the beast? ಇದಲ್ಲದೆ ಆ ಮೃಗವನ್ನು ಆರಾಧಿಸಿ, ಈ ಮೃಗಕ್ಕೆ ಸಮಾನರು ಯಾರು, ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು. Who is like unto the beast, and who is able to make war with him? ಈ ಮೃಗಕ್ಕೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು? Who is able to make war with him? ಇದಕ್ಕೆ ಸಮಾನರು ಯಾರು? Who is like unto the beast? ಎಂದು ಮೃಗವನ್ನು ಆರಾಧಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. And it has been written that they worship the dragon. ಇವತ್ತಿನ ದಿನದಲ್ಲಿ ಪೋಪನ್ನು ಆರಾಧಿಸ್ತಾ ಇದ್ದಾರೆ. See, nowadays what is happening? They are praising, worshipping the Pope. ಘಟಸರ್ಪನು ಅದರ ಬಲವನ್ನು, ಅದರ ಅಧಿಕಾರವನ್ನು, ಅದರ ಸಿಂಹಾಸನವನ್ನು ಅದಕ್ಕೆ ಕೊಟ್ಟಿತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. So the word says that, and the dragon gave him his power and his seat and his great authority. ಆಮೇಲೆ ಈಗ ಗಮನಿಸಿ, ಅದು ಸಮುದ್ರದಿಂದ ಏರಿ ಬರುವುದನ್ನು ಕಂಡೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. You should notice that it was being come out of the sea. ಅಂದ್ರೆ ದೊಡ್ಡ ಜನ ಸಮೂಹದೊಂದಿಗೆ ಅದು ಏರಿ ಬರುತ್ತದೆ. See, what is that the meaning? The meaning is comes out of the big generation on the population. ಸಮುದ್ರ ಅಂದ್ರೆ ಏನು? ಅದು ದೊಡ್ಡ ಜನರು, ಪ್ರಜೆ, ಸಮೂಹ, ಭಾಷೆಗಳಾಗಿದೆ. What is a sea means? It is a great people with great language, many languages, many people, many population. ಆಮೇಲೆ ಆದ್ರೆ ದೊಡ್ಡ ಜನ ಸಮೂಹದೊಂದಿಗೆ ಅದು ಏರಿ ಬರ್ತದೆ. It comes between the great population. ಅದಕ್ಕೆ 7 ತಲೆಗಳು 10 ಕೊಂಬುಗಳಿದ್ದವು ಎಂಬುದಾಗಿ ಬರೆಯಲ್ಪಟ್ಟಿದೆ. It has the 7 heads and 10 horns. ಆಮೇಲೆ ತಲೆಗಳಲ್ಲಿ ಒಂದು ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. And they saw that one of his head
was being wounded, ಆದರೂ ಆ ಗಾಯವು ವಾಸಿಯಾಯಿತು. and the wound also been healed. ಅಂದ್ರೆ ಗಮನಿಸಿ, ಕ್ರಿಸ್ತಶಕ 476ರಲ್ಲಿ Notice that in AD 476, ಆ ಅಜ್ಞಾನ ರೋಮ್ ಅಳಿದು ಹೋಯಿತು. that the illiterate Rome was being destroyed, ನಂತರ ಕ್ರಿಸ್ತಶಕ 600ರಲ್ಲಿ and after the death 600 years, 3 ವರ್ಷದ ನಂತರ ಅದು ಪೋಪನಿಗೆ ಸಂಬಂಧಿಸಿದ ರೋಮ್ ಆಯಿತು. and it was being converted as a Roman Catholic. ತಲೆಯಲ್ಲಿ ಸಾಯುವ ಆಗಿರುವ ಗಾಯವಾಯಿತು ಎಂಬುದಾಗಿ ನಾವು ನೋಡ್ತೇವೆ. You can see it was being wounded, his head was being wounded. ನೆಪೋಲಿಯನ್ ಹೋದ ನಂತರವಾಗಿ After the king Napoleon, ಆ ಪೋಪನಿಗೆ ಏನ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ. after the king Napoleon was being died, the Pope was being jailed. ರಾಜರ ಮೇಲೆ ಇವರು ಅಧಿಕಾರ ಮಾಡ್ತಾ ಇದ್ದಿದ್ರಿಂದ ಅವನನ್ನ ಜೈಲಿಗೆ ಹಾಕ್ತಾರೆ. See, he was being ruling upon the king, so he was being jailed. ಆದರೂ ಆ ಮೃಗವು ಅಳಿದು ಹೋಗಲಿಲ್ಲ. After then also the beast did not die. ಅದು ಸಾಯುವ ಹಾಗೆ ಗಾಯ ಹೊಂದಿತು. It was being wounded like to death. ಅವನಿಗೆ ಅಂದ್ರೆ ಜೈಲಿಗೆ ಹಾಕಿದ್ರು. He was being jailed. ಆಮೇಲೆ ಅದರ ಕಥೆ ಮುಕ್ತಾಯ ಆಯಿತು ಎಂಬುದಾಗಿ ಅಂದ್ಕೊಂಡ್ರು. They thought that the story will be stopped. ಆದರೂ ಅದು ಬಲವಾದ ಮೃಗವಾಗಿ ಎದ್ದು ಹೊರ ಬಂದಿತು. And it was being a great beast, and it came out. ಆಮೇಲೆ ಅಕ್ಟೋಬರ್ 28 312ನೇ ವರ್ಷ, October 312, ಕಾನ್ಸ್ಟಂಟೈನ್ ರೋಮ್ ಚಕ್ರವರ್ತಿ ಯುದ್ಧಕ್ಕೆ ಹೋಗುವಾಗ when Constantinople went for the war, ಈಟಿಯಲ್ಲಿ ಅವನ ಸಿಂಬಲ್ ಏನು ಅಂತ ಹೇಳಿದ್ರೆ ಹದ್ದಿನ ಸಿಂಬಲ್ ಇತ್ತು, ಹದ್ದಿನ ಚಿಹ್ನೆ ಇತ್ತು. see, he had a symbol called a eagle symbol. ಆದ್ರೆ ಅವನು ರಾತ್ರಿಯಲ್ಲಿ ಒಂದು ಸ್ವಪ್ನವನ್ನ ಕಾಣ್ತಾನೆ, ಒಂದು ಕನಸನ್ನ ಕಾಣ್ತಾನೆ. ಆ ಕನಸಿನಲ್ಲಿ ನೀನು ಶಿಲುಬೆ ಚಿಹ್ನೆಯನ್ನು ಹಾಕೊಳ್ಬೇಕೆಂಬುದಾಗಿ ಕನಸು ಬರುತ್ತೆ. See, on that night, what has happened in his dream, he receives a dream that he should put a cross on as a symbol. ಆ ಶಿಲುಬೆ ಚಿಹ್ನೆಯನ್ನು ನೀವು ಹಾಕಿ ಯುದ್ಧ ಮಾಡುವಾಗ ನೀನು ಗೆಲ್ತಿ ಎಂಬುದಾಗಿ ಅವನು ಕನಸು ಬರುತ್ತೆ. When you put that symbol as a cross, you will win the battle. ತಕ್ಷಣ ಆ ರಾತ್ರಿಯಲ್ಲಿ ಅವನು ಏನ್ ಮಾಡ್ತಾನೆ, ಆ ಎಲ್ಲ ಸೈನಿಕರ ಈಟಿಯಲ್ಲೂ ಕೂಡ ಆ ಒಂದು ಹದ್ದಿನ ಸಿಂಬಲ್ ಅನ್ನ ತೆಗೆದು, ಹದ್ದಿನ ಚಿಹ್ನೆಯನ್ನ ತೆಗೆದು ಶಿಲುಬೆಯ ಚಿಹ್ನೆಯನ್ನು ಅದಕ್ಕೆ ಹಾಕ್ತಾನೆ. See, on that same night, what he does, he removes all the eagle's symbol and places the cross in each and every soldier's arrows. ಅದರ ನಂತರವಾಗಿ ಅವನು ಎಲ್ಲಾ ಯುದ್ಧದಲ್ಲಿ ಕೂಡ ಅವನು ಜಯವನ್ನು ಹೊಂದಿಕೊಳ್ತಾನೆ. After that, he is winning in all the battles which he fought. ಅವನು ಜಯ ಹೊಂದಿದ ನಂತರವಾಗಿ ಅವನೇನ್ ಮಾಡ್ತಾನೆ, ಎಲ್ಲವನ್ನ ಕ್ರೈಸ್ತ ಧರ್ಮವನ್ನಾಗಿಸ್ಬಿಡ್ತಾನೆ. And wherever he wins a battle, what he does, he converts the people into Christianity. 300ನೇ ವರ್ಷದಲ್ಲಿ ಪೋಪನನ್ನ ಏರ್ಪಡಿಸ್ತಾನೆ ಅವನೇ. See, in 600 years, he introduced the Pope. ಆಮೇಲೆ ಯಾರ್ಯಾರು ಅದಕ್ಕೆ ವಿರುದ್ಧವಾಗಿದ್ರು ಅವರೆಲ್ಲರನ್ನ ಅವನೇನ್ ಮಾಡ್ತಾನೆ, ಕೊಲೆ ಮಾಡ್ತಾ ಬಂದ. Who are all against to him are being killed by him. ಎಷ್ಟು ಜನರನ್ನು ಕೊಂದ ಅವನು? ಹೆಚ್ಚು ಕಡಿಮೆ 6,80,00,000 ಜನರನ್ನ ಅವನು ಕೊಲ್ತಾನೆ. He has been killed almost 6 crores, 80 lakh people he kills. ಈಗ ಈ ಧಾರ್ಮಿಕ ಶಕ್ತಿಯು ಮತ್ತು ರಾಜಕೀಯ ಶಕ್ತಿಯು ಎಲ್ಲಿ ಅಡಗಿಕೊಂಡಿದೆ? See, the political power and the religious power, where it has been hidden? ಶಿಲುಬೆಯ ಹಿಂದೆ ಬಚ್ಚಿಟ್ಟುಕೊಂಡಿದೆ. See, it has been hidden behind the cross. ಗಮನಿಸಿ, ಸೈತಾನ ಎಷ್ಟು ತಂತ್ರಗಾರನಾಗಿದ್ದಾನೆ. See, you should notice that the Satan, he is very cunning. ಈಗ 3 ಶಕ್ತಿಗಳು ಕೂಡ ಶಿಲುಬೆಯ ಹಿಂದೆ ಬಚ್ಚಿಟ್ಟುಕೊಂಡಿದೆ. The more 3 powers is also hidden behind the cross. ಅದರಿಂದ ಅವ್ರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಶಿಲುಬೆಯನ್ನ ಹಾಕ್ತಾರೆ. So that's the reason what they do, they put big cross. ಅವರ ಕುತ್ತಿಗೆಯಲ್ಲಿ ದೊಡ್ಡ ದೊಡ್ಡ ಶಿಲುಬೆಯನ್ನ ಹಾಕೊಂಡು ನೇತಾಕೊಂಡು ಹೋಗ್ತಾರೆ. Say they hang their crosses on their necks. ಇದರ ಹಿಂದೆ ಏನು ಅಡಕವಾಗಿದೆ? 3 ಶಕ್ತಿಗಳು ಅಡಕವಾಗಿದೆ. Behind this, what is there? These 3 powers are there. ಆ ಪ್ರತಿಮೆಯಲ್ಲಿ 2 ಕಾಲುಗಳು ಅದು ಕಬ್ಬಿಣವಾಗಿದೆ ಎಂಬುದಾಗಿ ನೋಡ್ತೇವೆ. See, in that image you can notice that the 2 legs are the iron. ಕಬ್ಬಿಣ ಎಲ್ಲವನ್ನ ತುಂಡು ತುಂಡು ಮಾಡುತ್ತೆ. See, the
iron can break all things. ಏನನ್ನಾದ್ರೂ ನೀವು ಹೊಡಿಬೇಕಂದ್ರೆ ಏನು ಯೂಸ್ ಮಾಡ್ತೀರಾ? If you want to break something, what you will use? ಕಬ್ಬಿಣದ ಸುತ್ತಿಗೆಯನ್ನು ಉಪಯೋಗಿಸ್ತೀರಾ? You will use a hammer, ಆಮೆನ್. a hand hammer. ದೇವರಿಗೆ ಸ್ತೋತ್ರ. ಆ ಒಂದು ಕಬ್ಬಿಣದ ಸುತ್ತಿಗೆಯು ಎಲ್ಲವನ್ನ ಒಡೆದು ಚೂರು ಚೂರು ಮಾಡಿಬಿಡುತ್ತದೆ. See, the iron hammer can make things into pieces. ಅದು ಬಂಗಾರವನ್ನು ಪುಡಿ ಪುಡಿ ಮಾಡಿತ್ತು. See, it has been broken the gold. ಅದರ ನಂತರವಾಗಿ ಮೇದ್ಯ ಪಾರಸಿಯ ಬೆಳ್ಳಿ ಆಗಿತ್ತು, ಅದನ್ನ ಗ್ರೀಕ್ ರಾಜ್ಯ ಪುಡಿ ಪುಡಿ ಮಾಡಿತು. See, the silver, it is being made into pieces by the ಗ್ರೀಕ್ ರಾಜ್ಯವನ್ನ ಈ ಒಂದು ಕಬ್ಬಿಣವಾದಂತ ಈ ಒಂದು ರೋಮ್ ರಾಜ್ಯ ಪುಡಿ ಪುಡಿ ಮಾಡಿತು. The Greek kingdom was being broken into pieces by the Roman. ಈಗ ಎರಡು ಕಾಲುಗಳಿದೆ. Now the two legs are ಈಗ there. ಪೂರ್ವ ರೋಮ್ ಮತ್ತು ಪಶ್ಚಿಮ ರೋಮ್ ಆಗಿ ಎರಡು ಭಾಗವಾಯಿತು. Now it is been East Rome and West Rome. ಆಮೇಲೆ ನಂತರ ಅದು ಸಣ್ಣ ಸಣ್ಣ ತುಣುಕುಗಳಾಯಿತು. And it has become a small particle. 476ರಲ್ಲಿ ಅದು ಅಂತ್ಯವಾಯಿತು ಎಂಬುದಾಗಿ ನಾವು ನೋಡ್ತೇವೆ. In 462, 76 it was been ended. ರೋಮಪುರಿ ಬಂದಿತು. After that, the papal Rome has been emerged. ಅದರಲ್ಲಿ ಮಾರ್ಟಿನ್ ಲೂಥರ್ ಎನ್ನುವ ಹೊರಗಡೆ ಬಂದ. In that, Martin Luther came out. ಮಾರ್ಟಿನ್ ಲೂಥರ್ ಹೊರಗಡೆ ಬಂದಾಗ ಪ್ರೊಟೆಸ್ಟೆಂಟ್ ಮಾರ್ಗ ಆರಂಭವಾಯಿತು. After that, the Protestant people were being raised. ಈಗ ನಾವು ಯಾವ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ? In which age we are living? ಪಾದದ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are living in the feet period. ದಾನಿಯೇಲ 2:41ರಲ್ಲಿ ಅದು ಬರೆಯಲ್ಪಟ್ಟಿದೆ. It has been written in Daniel 2:41. ಮತ್ತು ನೀನು ಪಾದಗಳನ್ನು ಕಾಲಿನ ಬೆರಳುಗಳನ್ನು ಅರ್ಧ ಕುಂಬಾರನ ಮಣ್ಣಿನಿಂದಲೂ ಅರ್ಧ ಕಬ್ಬಿಣದಿಂದಲೂ ಉಂಟಾದವೆಂದು ನೀನು ನೋಡಿದೆಯಲ್ಲ. And it is was the iron mixed with the myrrh clay. ಈಗ ಪಾದದ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are living in the period of feet. ಆಮೇಲೆ ಅರ್ಧ ಕಬ್ಬಿಣ ಮತ್ತು ಅರ್ಧ ಮಣ್ಣಾಗಿದೆ. It has been said that half of it is mixed of iron and the myrrh clay. ರೋಮ್ ರಾಜ್ಯ ಬಿದ್ದ ನಂತರ ಪೋಪನ ರಾಜ್ಯ ಬಂದಿತು. When the Roman kingdom has been fallen down, the kingdom of Pope has been emerged. ತುವತೈರ ಸಭೆಯ ಕಾಲವು 606ರಿಂದ 1520ರವರೆಗೆ ಇದೆ. The Theocrates age, the church was being emerged 606 to 1520. ಆಮೇಲೆ ಒಂದೇ ಒಂದು ಮತ ಆ ಸಮಯದಲ್ಲಿ ಇತ್ತು. There was only one religion. ಅದ್ಯಾವುದು? ರೋಮನ್ ಕ್ಯಾಥೋಲಿಕ್ ಮತ. That was only the Roman Catholic. ಅದು ಅಂಧಕಾರದ ಯುಗವಾಗಿದೆ. And it was very darkened age. ಆ ಸಮಯದಲ್ಲಿ ಪ್ರೊಟೆಸ್ಟೆಂಟರು ಹೊರಗಡೆ ಬರ್ತಾರೆ. At that time the Protestant people came out. ಅದರ ನಂತರವಾಗಿ 6,80,00,000 ಜನರನ್ನ ಅವರು ಸಾಯಿಸ್ತಾರೆ. At that time 6,80 lakhs people were being killed. ಇವರೆಲ್ಲರೂ ಪ್ರೊಟೆಸ್ಟೆಂಟರ್ ಆಗಿದ್ರು. These people were all Protestant. ಆ ಒಂದು ರೋಮನ್ ಕ್ಯಾಥೋಲಿಕ್ ಮಾರ್ಗಕ್ಕೆ ವಿರುದ್ಧವಾಗಿದ್ದವರಾಗಿದ್ದರು. These were the people who were against the Romans. ಗಮನಿಸಿ, ತನ್ನ ಯೋಚನೆಯನ್ನ, ತನ್ನ ಶಾಸ್ತ್ರವನ್ನ, ಸಿದ್ಧಾಂತವನ್ನ ಒಪ್ಪಿಕೊಳ್ಳದೆ ಇರೋರು ಅವ್ರು ಏನ್ ಮಾಡ್ತಾರೆ? ಕೊಲೆ ಮಾಡ್ತಾರೆ. Whoever people will not come into their righteous, their customs, everyone has been killed. ಆಮೇಲೆ ಎಲ್ಲಾ ಸೈತಾನನ ಆತ್ಮಗಳಿಗೆ ಅದರ ಗುರಿ ಏನಂತ ಹೇಳಿದ್ರೆ ಕೊಲೆ ಮಾಡೋದು. See, all the demonic spirits goal is to kill the people. ನಾಲ್ಕನೇ ರಾಜ್ಯವಾದ ರೋಮ್ ಬೇರೊಂದು ರೂಪದಲ್ಲಿ ಅದು ಪ್ರತ್ಯಕ್ಷವಾಗಿದೆ. So the fourth kingdom was being formed in a different manner. ಆಮೇಲೆ ಅದು ಲೋಕದ ಅಂತ್ಯದವರೆಗೂ ಕೂಡ ಅದು ಇರುತ್ತದೆ. This will be till the second coming of the Lord. ನಾವೀಗ ಆ ಪಾದದ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are living at the time of this feet and toes. ಗಮನಿಸಿ, ಈಗ ಅಮೆರಿಕ ಮತ್ತು ರಷ್ಯಾವನ್ನ ತೆಗೆದುಕೊಳ್ಳುವಾಗ, when you take as America and Russia, ಅಮೆರಿಕ ಕಬ್ಬಿಣವಾಗಿದೆ, America is iron, ರಷ್ಯಾ ಬಂದು ಮಣ್ಣಾಗಿದೆ, ಜೇಡಿ ಮಣ್ಣಾಗಿದೆ, ಕುಂಬಾರನ ಮಣ್ಣಾಗಿದೆ. the Russia it's a myrrh clay. ಇವೆರಡೂ ಕೂಡ ಏನಾಗುವುದಿಲ್ಲ, ಸಮಾಧಾನ ಆಗೋದೇ ಇಲ್ಲ. See, these two things doesn't mix. ಇವೆರಡೂ ಕೂಡ ಹೇಗಿದೆ,
ಬಲಿಷ್ಠವಾದಂತ ರಾಷ್ಟ್ರಗಳೇ ಆಗಿದೆ. See, these two kingdoms are very strong. ಅಮೆರಿಕದಲ್ಲಿ ಐಸನ್ ಹೋವರ್ ಎಂಬಂತ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. See, in America, Eisenhower ಅಧ್ಯಕ್ಷರಾಗ್ತಾನೆ. a president comes over there. 1945ರಲ್ಲಿ ಯುನೈಟೆಡ್ ಸ್ಟೇಟ್ ನ ಸೈನ್ಯಾಧಿಕಾರಿ ಆಗಿರ್ತಾನೆ ಇವನು. He was one of the major in 1947, 45 military. ಯುನೈಟೆಡ್ ಸ್ಟೇಟ್ ನ ಸೈನ್ಯಾಧಿಕಾರಿ ಆಗಿರ್ತಾನೆ. He was a military major. ನಂತರ ಈ ಎರಡನೇ ಸಾರಿ ಕೂಡ ಇವನು US ನ ಪ್ರೆಸಿಡೆಂಟ್ ಆಗಿರ್ತಾನೆ. And again in second time he has become a US president. ಈಗ ಯುನೈಟೆಡ್ ಸ್ಟೇಟ್ ನ ಈ ಅಧಿಕಾರಿ ಯಾರು? ಐಸನ್ ಹೋವರ್ ಮತ್ತು ರಷ್ಯಾದ ಅಧ್ಯಕ್ಷ ಯಾರು ಖುರುಶ್ಚೇವ್ ಅನ್ನುವರು ಏನ್ ಮಾಡ್ತಾರೆ, ಇಬ್ರು ಕೂಡ ಸಂಧಿಸುವಂತ ಒಂದು ಸಮಯ ಏರ್ಪಡುತ್ತೆ. It was a time that the two presidents had a meeting. ಐಸನ್ಹೋವರ್ and ಖುರುಶ್ಚೇವ್. ಆಮೇಲೆ ಇವರಿಬ್ಬರು ಅಮೆರಿಕದ ಪ್ರತಿನಿಧಿಯಾಗಿ ಐಸನ್ಹೋವರ್ ಬರ್ತಾನೆ. The representative of the US Eisenhower comes. ರಷ್ಯಾದ ಪ್ರತಿನಿಧಿಯಾಗಿ ಖುರುಶ್ಚೇವ್ ಬರ್ತಾನೆ. Representative of Russia Khrushchev comes. ಇವರಿಬ್ಬರು ಮಾತುಕತೆಯನ್ನು ಮಾಡ್ತಾ ಇರುವಾಗ When these two people were speaking, ರಷ್ಯಾದ ಅಧ್ಯಕ್ಷ ಏನ್ ಮಾಡ್ತಾನೆ, ಶೂ ಅನ್ನ ತೆಗೆದುಕೊಂಡು ಟೇಬಲ್ ಮೇಲೆ ಹೊಡೆದು ಏನ್ ಮಾಡ್ತಾನೆ, ನಾವು ನಿಮ್ಮನ್ನು ಬಿಡೋದಿಲ್ಲ, ಸಾಯಿಸ್ಬಿಡ್ತೀವಿ ಎಂಬುದಾಗಿ ಹೇಳ್ತಾನೆ. he takes his shoes and beats on the table and tells that we won't leave you, we will kill you. ನಂತರ ಅಮೆರಿಕವನ್ನು ನಾಶ ಮಾಡಲಿಕ್ಕಾಗಿ ರಷ್ಯಾ ದೇಶ ಸಿದ್ಧವಾಗುತ್ತೆ. Then after that Russia is ready to destroy US. 1959ನೇ ವರ್ಷದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆಯುವುದನ್ನು ನಾವು ಓದ್ತೇವೆ. In 1959 this type of these things has been happened. ಅಮೆರಿಕ ರಷ್ಯಾ ಎರಡು ಕೂಡ ಪಾದಗಳಾಗಿದೆ. See, the America and Russia are the 2 feet. ಕಬ್ಬಿಣ ಮತ್ತು ಮಣ್ಣು. It is the iron and clay. ಅಮೆರಿಕ ದೇಶ ದೇವರನ್ನ ಬಿಟ್ಟು ದೂರ ಹೋಗುವುದನ್ನು ನಾವು ಗಮನಿಸಬಹುದು. America state, it is been far from the Lord. ದೇವರನ್ನು ಬಿಟ್ಟು ದೂರ ಹೋಯಿತು. It went far from the Lord. ಅವರು ಸಂದೇಶವನ್ನು ತಿರಸ್ಕಾರ ಮಾಡಿದರು. They rejected the message. ಆಮೇಲೆ 1957ರಲ್ಲಿ In 1957 ಪ್ರವಾದಿಗಳು ಹೇಳ್ತಾರೆ, ಇನ್ನು ಮುಂದೆ ಅಮೆರಿಕ ಮನ ತಿರುಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. the prophet says it won't repent. ಆಮೇಲೆ ನಂತರ ಅಮೆರಿಕ ದೇಶ ಏನಾಯ್ತು, ಬಲಹೀನವಾಗ್ತಲೇ ಬಂತು. See, after that what has happened, the America has been become down. ಆಮೇಲೆ ಖುರುಶ್ಚೇವ್ ಅಂದರೆ ಏನು? Khrushchev, what is the meaning? ಇದು ಒಬ್ಬ ರಷ್ಯಾದ ಪ್ರತಿನಿಧಿಯ ಹೆಸರು. It is a representative of the Russians. ಆಮೇಲೆ ರಷ್ಯಾದ ಅಧ್ಯಕ್ಷನ ಹೆಸರು ಖುರುಶ್ಚೇವ್ ಆಗಿತ್ತು. It was Khrushchev, representative of Russia. ಖುರುಶ್ಚೇವ್ ಎಂಬ ಹೆಸರಿನ ಅರ್ಥ ಮಣ್ಣು ಎಂಬುದಾಗಿದೆ. What is the meaning of Khrushchev? It is meaning is clay. ಅಮೆರಿಕದ ಅಧ್ಯಕ್ಷನ ಹೆಸರು ಏನು? ಐಸನ್ಹೋವರ್. The representative of the America, it is Eisenhower. ಅದಕ್ಕೆ ಅರ್ಥ ಏನಂದ್ರೆ ಕಬ್ಬಿಣ. It is the meaning is the iron. ಇಬ್ಬರು ಎರಡು ಸಮಯದಲ್ಲಿ ಮೀಟ್ ಆಗ್ತಾರೆ. These two people meet at a time. ಕಬ್ಬಿಣ ಮತ್ತು ಮಣ್ಣು ಎರಡು ಒಂದಕ್ಕೊಂದು ಸೇರೋದಿಲ್ಲ. See, the iron and the clay, they both meet. ಆಮೇಲೆ ಇಂದು ಕೂಡ ಅಮೆರಿಕವು ಬಲಶಾಲಿಯಾದ ರಾಜ್ಯವೇ ಆಗಿದೆ. See, though the America is a strong country, ರಷ್ಯಾ ಕೂಡ ಹೇಗಿದೆ, ಬಲಶಾಲಿಯಾದ ರಾಜ್ಯವೇ ಆಗಿದೆ. Russia is also a strongest country. ಎರಡು ದೇಶದಲ್ಲಿ ಏನ್ ಇಟ್ಕೊಂಡಿದ್ದಾರೆ, ಭಯಂಕರವಾದ ಅಣ್ವಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ. You can see in the both countries they have kept the weapons. ಆಮೇಲೆ ಇದು ಯಾವುದಕ್ಕೆ ಸೂಚನೆ? ಅಳಿವಿಗೆ ಸೂಚನೆ. What is the symptoms of this? This is the symptom of the destroy. ನಾವು ಯಾವ ದಿನದಲ್ಲಿ ಜೀವಿಸ್ತಾ ಇದ್ದೇವೆ? ಅಂತ್ಯದ ದಿನದಲ್ಲಿ ಇದ್ದೇವೆ. We are there in the end time. ತುವತೈನ ಸಭೆಯ ಕುರಿತು ಮಾತನಾಡುವಾಗ ಬ್ರದರ್ ಬ್ರನಮ್ ಅವರು ಈ ರೀತಿಯಾಗಿ ಹೇಳ್ತಾರೆ. When Branham spoke about the Thyatira church, ಬ್ರದರ್ ಬ್ರನಮ್ ಈ ರೀತಿಯಾಗಿ ಹೇಳ್ತಾರೆ. he says like this: ಎರಡು ಪಾದಗಳು ಬಂದಿದೆ, 2 feet have come. ಆಮೇಲೆ ಇದು ನಾಶಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ಅವರು ಹೇಳ್ತಾರೆ. This is the symptoms of destruction. ಎಲ್ಲ ರಾಜಕೀಯ ಶಕ್ತಿಯಾಗಿದೆ. This is the political power. ಅದೇ ರೀತಿ ಧಾರ್ಮಿಕ ಶಕ್ತಿಯನ್ನು ತೆಗೆದುಕೊಂಡ್ರೆ
when it is taken as a religious power, ಇಷ್ಟದಿಂದ ನಾವು ನೋಡಿದ್ದು ಅದು ರಾಜಕೀಯ ಶಕ್ತಿಯ ಬಗ್ಗೆ ನಾವು ನೋಡಿದ್ವಿ. this is the political power. ಈಗ ನೋಡ್ತಿರೋದು ಧಾರ್ಮಿಕ ಶಕ್ತಿ. Now we are going to see about the religious power. ರೋಮನ್ ಕ್ಯಾಥೋಲಿಕ್ ಮತವು ಶಕ್ತಿಯುತವಾಗಿದೆ. See, the Roman Catholic, it is very powerful. ಅದಕ್ಕೆ ಮುಖ್ಯಸ್ಥ ಯಾರು? ಪೋಪ್ ಆಗಿದ್ದಾರೆ. It is the who is the representative of the Roman Catholic? It's a pope. ಲೋಕದಲ್ಲಿರುವಂತಹ ಕ್ಯಾಥೋಲಿಕ್ ಆಸ್ಪತ್ರೆಗಳಿಗೆ, ಸ್ಕೂಲ್ ಕಾಲೇಜುಗಳಿಗೆ ಮುಖ್ಯಸ್ಥ ಯಾರು? ಪೋಪ್ ಆಗಿದ್ದಾರೆ. In this world, the schools and the hospitals which is belong to Catholics, it is only the Pope is the representative. ಇದರ ಎಲ್ಲ ಹಣಗಳು ಯಾವ ದೇಶದಲ್ಲಿದ್ರೂ ಕೂಡ ಇದರ ಎಲ್ಲ ಹಣಗಳು ಎಲ್ಲಿ ಹೋಗಬೇಕು? ರೋಮ್ಗೆ ಹೋಗಬೇಕು. Whichever place they are in this world, or each and every penny, each and every money has to go to the Rome. ಆದರೆ ಪ್ರೊಟೆಸ್ಟೆಂಟ್ ಮತ ಹೇಗಿದೆ ಅಂದ್ರೆ ಹಲವಾರು ಮತಗಳಾಗಿದೆ. See, if you see the Protestants, they have become into many parts. ಅದಕ್ಕೆ ಒಬ್ಬ ಮುಖ್ಯಸ್ಥ, ಆದರೆ ಇದಕ್ಕೆ ಒಬ್ಬ ಮುಖ್ಯಸ್ಥ ಇದ್ದಾನ. See, you can see for that one it has many, it has one head, and for the Protestant, do they have one head? ಇಲ್ಲ, ಅದಕ್ಕೆ ಒಂದು ಮುಖ್ಯಸ್ಥ ಇಲ್ಲ, ಹಲವಾರು ಮುಖ್ಯಸ್ಥರಿದ್ದಾರೆ. No, they have many heads. ಅಂದ್ರೆ ಏನು? ರೋಮನ್ ಕ್ಯಾಥೋಲಿಕ್ ಏನಾಗಿದೆ? ಕಬ್ಬಿಣವಾಗಿದೆ. See, the Roman Catholic, what it has, it is the iron. ಪ್ರೊಟೆಸ್ಟೆಂಟ್ ಏನಾಗಿದೆ? ಮಣ್ಣಾಗಿದೆ. See, the Protestants have become a clay. ಒಂದೊಂದು ದೇಶದಲ್ಲೂ ಕೂಡ ಕಬ್ಬಿಣ ಮಣ್ಣು ಇದ್ದೇ ಇರುತ್ತೆ. See, in each country there are iron and the clay. ಈ ರೀತಿಯಾದ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are living at this kind of time. ಈಗ ಗಮನಿಸಿ, ಈ 4 ರಾಜ್ಯಗಳು ಬೀಳುವಂತ ಈ ಸಮಯದಲ್ಲಿ ನಾವು ಇದ್ದೇವೆ. See, the 4 kingdoms which is going to fall down, we are at that time. ಈಗ ಏನ್ ಬರಬೇಕು? ಕಲ್ಲು ಬಂದು ಆ ಒಂದು ಪಾದಕ್ಕೆ ಹೊಡೆಯಬೇಕು. See, now what has to be happen now? The stone has to come down and hit the feet. ಅಂದ್ರೆ ಏನು? ದೇವರ ರಾಜ್ಯ ಬರಬೇಕಾಗಿದೆ. What is that? The God's kingdom should come down. ಈಗ ಗಮನಿಸೋಣ, ಬಂಗಾರದ ಬ್ಯಾಬಿಲೋನ್, I can notice the golden Babylon. ಆಗ ಕ್ರಿಸ್ತಪೂರ್ವ 605 ರಿಂದ ಕ್ರಿಸ್ತಪೂರ್ವ 539 ರವರೆಗೆ ಇತ್ತು. 605 to 539 it was there. ಬೆಳ್ಳಿಯಾದ ಮೇದ್ಯ ಪಾರಸಿಯ 539 ರಿಂದ 332 ರವರೆಗೆ ಇತ್ತು. In 539 to 332 it was there. ಮೇದ್ಯ Persia. ಆಮೇಲೆ ಅದರ ನಂತರವಾಗಿ ಗ್ರೀಕ್ ರಾಜ್ಯ, ಅದು ಹಿತ್ತಾಳೆ ರಾಜ್ಯ 332 ರಿಂದ 63 ರವರೆಗೆ ಇತ್ತು. So the bronze age was 32 to 63. ಆಮೇಲೆ ಈಗ ರೋಮ್ ರಾಜ್ಯ, ಅದು ಕಬ್ಬಿಣವಾಗಿದೆ. ಕ್ರಿಸ್ತಪೂರ್ವ 63 ರಿಂದ ಕ್ರಿಸ್ತ ಶಕ 476 ತನಕ ಇರ್ತದೆ. ಅದರ ನಂತರ ಪೋಪನ ರೋಮಪುರಿಯಾಗಿ ಮಾರ್ಪಡುತ್ತೆ. Say before Christ 63 to 476 AD, the Roman Catholic was been ruling. It is the Iron Age. ಈಗ ನಾವು ಪಾದದ ಸಮಯದಲ್ಲಿ ಜೀವಿಸ್ತಾ ಇದ್ದೇವೆ. We are living at the time of the foot age. ಅದೊಂದು ಬಲಿಷ್ಠವಾದ ರಾಜ್ಯ. It is a very strongest ಒಂದು ಬಲಿಷ್ಠವಾಗಿರ್ತದೆ, ಇನ್ನೊಂದು ಬಲಹೀನವಾಗಿರ್ತದೆ. So it is one kingdom which is strong, and one more it is quietly less. ಒಂದು ಯಾವುದು ಕೂಡ ಸಮಾಧಾನವಾಗಿರೋದಿಲ್ಲ. Both will not be in peace. ಆದ್ರೆ ಒಂದೊಂದು ಸಮಾಧಾನವಾಗಿರಲಿಕ್ಕೆ ಪ್ರಯಾಸ ಪಡ್ತದೆ. Both will try to become peace. ಆದ್ರೆ ಸಮಾಧಾನ ಆಗೋದಿಲ್ಲ. Both will not come into peace. ಐಕ್ಯವಾಗುವುದಕ್ಕೆ ಪ್ರಯಾಸ ಪಡ್ತದೆ. They try to unite, ಆದ್ರೆ ಐಕ್ಯವಾಗುವುದಿಲ್ಲ. but they won't unite. ಈ ರೀತಿಯಾದ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are into this kind of age. ರೋಮನ್ ಕ್ಯಾಥೋಲಿಕ್ ತಮ್ಮ ಸಿದ್ಧಾಂತವನ್ನ, ತತ್ವವನ್ನ ಲೋಕವೆಲ್ಲ ಹರಡುವಂತೆ ಮಾಡಿದ್ರು. See, the Roman Catholic, they ಐಡಿಯಾಲಜಿ
their ideology and their customs is being given throughout the world. ಆಮೆನ್. ಕೊನೆಗಾಗಿ ಉಪದ್ರವ ಕಾಲದಲ್ಲಿ ಎಲ್ಲರನ್ನ ಅದು ಕೊಲೆ ಮಾಡಿಬಿಡ್ತದೆ. See, at the time of tribulation period, what will happen? It will kill everyone. ಮಹಾ ಉಪದ್ರವ ಕಾಲ ಬರುವಾಗ ನಾವು ಇಲ್ಲಿರೋದಿಲ್ಲ. See, when the great tribulation comes, we will not be here. ಕರ್ತನು ನಮ್ಮನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾನೆ. He will take us from this world. ಪರಿಶುದ್ಧಾತ್ಮನು ಯಾವ ರೀತಿಯಾಗಿ ಸಭೆ ಕಾಲಗಳಲ್ಲಿ ಸಂಚಾರ ಮಾಡಿದ, See how the Holy Spirit entered into the church age. ಸಿಂಹವಾಗಿ, ಹೋರಿಯಾಗಿ ಮತ್ತು ಮನುಷ್ಯನ ಮುಖವಾಗಿ ಈಗ ಹದ್ದಾಗಿ ಆತನು ಸಂಚಾರ ಮಾಡ್ತಾ ಇದ್ದಾನೆ. How it has been traveled like a ox, as a lion, ox, as a man face, and like an eagle. How he traveled in each age, he will travel into us. ಈಗ ಹದ್ದಿನ ಅಭಿಷೇಕದೊಂದಿಗೆ ಆತನು ನಮ್ಮ ಮಧ್ಯದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. He is it is the Holy Spirit is traveling into us as a eagle anointed spirit. ಆಮೇಲೆ 7 ಮುದ್ರೆಗಳು ತೆರೆಯಲ್ಪಟ್ಟ ಮೇಲೆ, after the opening of the 7th seal, ಈಗ ಆತನು ಸಂಪೂರ್ಣವಾಗಿ ನಮ್ಮ ಒಳಗಡೆಯೇ ಆತನು ಇದ್ದಾನೆ. He is being fully into us. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಲೋಕದಲ್ಲಿರುವವನಿಗಿಂತ ನಿಮ್ಮೊಳಗಿರುವವನು ದೊಡ್ಡವನು. So the word says that the person who is into you is bigger than the person who is in this world. ಆಮೇಲೆ ಪರಿಶುದ್ಧಾತ್ಮನು ಈಗ ವಧುವಿನೊಳಗೆ ವಾಸ ಮಾಡ್ತಾ ಇದ್ದಾನೆ. Now the Holy Spirit is living into the bride. ನಾವು ನೋಡಿದ 4 ರಾಜ್ಯಗಳೆಲ್ಲವೂ ಕೂಡ ಒಂದು ಕಲ್ಲು ಬರುವಾಗ ಅವೆಲ್ಲವೂ ಕೂಡ ಅಳಿದು ಹೋಗ್ತದೆ. If you notice that the 4 kingdoms which were been very strong, and when the small stone comes and hit, ಆಮೇಲೆ ಆ ಕಲ್ಲು ಈಗ ಎಲ್ಲಿದೆ? Where is that stone? ಆ ಕಲ್ಲು ಈಗ ನಮ್ಮೊಳಗಡೆ ಇದೆ. The stone is into us. ಆಮೇಲೆ ಆ ಕಲ್ಲು ಏನು? What is that stone? ಆ ಕಲ್ಲು ಬಂದಾಗ ಅದು ಏನಾಯಿತು? ದೇವರ ರಾಜ್ಯವಾಗಿ ಮಾರ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. What is that stone? The small stone become a big kingdom. ಈಗ ದೇವರ ರಾಜ್ಯ ಎಲ್ಲಿದೆ? Where is this God's kingdom? ಅದು ನಮ್ಮೊಳಗಡೆ ಇದೆ. It is into our heart. ಆ ಕಲ್ಲು ಯಾರು? Who is that stone? ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. That is our Lord Jesus Christ. ಆಮೇಲೆ ಈಗ ಆತನು ಎಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ? Where he has been kept his throne. ಆಮೇಲೆ ಆತನು ಎಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ? He has kept his throne. ದೇವರ ರಾಜ್ಯ ಈಗ ಮೊದಲ ಗಿತ್ತಿಯೊಳಗೆ ಸ್ಥಾಪನೆ ಆಗಿದೆ. The throne is being kept into the bride's heart. ಆಮೇಲೆ ಮೊದಲ ಗಿತ್ತಿಯ ಹೃದಯದೊಳಗೆ It has been kept in the bride's heart. ಆಮೇಲೆ ಈಗ ಮೊದಲ ಗಿತ್ತಿಯ ಹೃದಯದೊಳಗೆ ಯಾರು ವಾಸ ಮಾಡ್ತಾ ಇದ್ದಾರೆ? In the bride's heart, who is staying? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಾಸ ಮಾಡ್ತಾ ಇದ್ದಾನೆ. Our Lord Jesus Christ is staying. ಈಗ ದೇವರ ರಾಜ್ಯವು ನಿಮ್ಮ ಒಳಗೆ ಇದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. God's kingdom is in you. ಈ ಕಲ್ಲು ಈಗ ಎಲ್ಲಿದೆ? ನಮ್ಮ ಒಳಗಡೆ ಇದೆ. The stone, it is inside us. ಆ ಕಲ್ಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. That the stone is our Lord Jesus Christ. ಈಗ ದೇವರ ರಾಜ್ಯವು ನಮ್ಮ ಒಳಗೆ ಇರುವಾಗ, when the kingdom is into our heart, ನಾವು ಏನ್ ಮಾಡ್ತೇವೆ? ಎಲ್ಲವನ್ನ ಪುಡಿ ಮಾಡ್ತೇವೆ. What we will do, we'll make everything into pieces. ಆ ಕಲ್ಲು ಎಲ್ಲವನ್ನ ಪುಡಿ ಮಾಡ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. The word says that the stone makes everything into pieces. ಆ ಕಲ್ಲು ಈಗ ನಮ್ಮ ಒಳಗೆ ಇರುವಾಗ, when that stone is into us, ನಮ್ಮನ್ನ ಎದುರಿಸಲು ಯಾರಿಂದ ಸಾಧ್ಯ? who can be against us? ಆಮೆನ್. ದೇವರಿಗೆ ಸ್ತೋತ್ರ. ಯಾರಿಗೆ ಸಾಧ್ಯ ನಮ್ಮನ್ನ ಎದುರಿಸುವುದಕ್ಕೆ? Who can be against us? ನಾವು ಏನಾಗಿದ್ದೇವೆ? ದೇವರ ಆಲಯವಾಗಿದ್ದೇವೆ. Whom we are the church of God. ಆಮೆನ್. ನಮ್ಮ ಒಳಗಡೆ ದೇವರು ತನ್ನ ಸಿಂಹಾಸನವನ್ನು ಹಾಕಿಕೊಂಡಿದ್ದಾನೆ. He has kept his throne in our heart. 1 ಕೊರಿಂಥ 3:16 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಾವೇ ದೇವರ ಆಲಯ ಎಂಬುದಾಗಿ ಹೇಳಿ. In 1 Corinthians 3:16 it says that we are the temple of God. ಆಮೆನ್. ದೇವರಿಗೆ ಸ್ತೋತ್ರ. ಯಾವ ಶಕ್ತಿಗಳು ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. No powers can do anything to us. ದೇವರ ರಾಜ್ಯಕ್ಕೆ ವಿರೋಧವಾಗಿ ಬೇರೆ ಯಾವ ರಾಜ್ಯವೂ ಕೂಡ ನಿಲ್ಲುವುದಿಲ್ಲ. No kingdom can be against the kingdom of God. ಆ ಕಲ್ಲು ಬಂದು ಆ ಒಂದು ಶಿಲೆಯ ಪಾದಕ್ಕೆ ಹೊಡೆಯುವಾಗ, and the stone comes and hits the image. ಕಬ್ಬಿಣ, ತಾಮ್ರ, ಮಣ್ಣು, ಬಂಗಾರ, ಬೆಳ್ಳಿ ಎಲ್ಲವೂ ಕೂಡ ಪುಡಿಯಾಗಿ ಹೋಯಿತು. So the clay, iron, the bronze, iron, silver and gold, everything into pieces. ರಾಜಕೀಯ ಶಕ್ತಿ, ಧಾರ್ಮಿಕ ಶಕ್ತಿ, ದುಷ್ಟ ಶಕ್ತಿಗಳು ಎಲ್ಲವೂ ಕೂಡ ಪುಡಿಯಾಗಿ ಹೋಗ್ತದೆ.
See, the political power, the religious power, the demonic power, and the dragon power, everything into pieces. ಯಾವ ಶಕ್ತಿಗಳು ಕೂಡ ನಮ್ಮ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. No power can stand against us. ಆಮೆನ್. ದೇವರು ನಮ್ಮ ಜೊತೆಯಲ್ಲಿ ಇರುವಾಗ, when the Lord is with us, ನಮ್ಮನ್ನು ಎದುರಿಸುವವರು ಯಾರು? who can be against us? ನಮ್ಮನ್ನು ಯಾರು ಕೂಡ ಎದುರಿಸುವುದಕ್ಕೆ ಸಾಧ್ಯವೇ ಇಲ್ಲ. No one can be against us. ಆತನು ನಮ್ಮ ಪಕ್ಷದಲ್ಲಿ ಇರುವಾಗ, when he is with us, ಯಾರು ಕೂಡ ನಮ್ಮನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. no one can win us. ಆಮೆನ್. ಸ್ತೋತ್ರ. ನಮ್ಮ ಒಳಗೆ ಯಾವ ರಾಜ್ಯವು ಇದೆ? In our heart, ನಮ್ಮೊಳಗೆ ದೇವರ ರಾಜ್ಯವು ಸ್ಥಾಪಿಸಲ್ಪಟ್ಟಿದೆ. in our heart, which kingdom is there? It's the God's kingdom. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು. The Lord came to construct a kingdom in our heart. ಆಮೆನ್. ನಮ್ಮ ಹೃದಯದಲ್ಲಿ ಆತನು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ. He has been created a kingdom in our heart. ಆಮೆನ್. ಆತನು ಈ ಲೋಕದ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಆತನು ಬರಲಿಲ್ಲ. He did not came to this world to create a kingdom in this world. ಆತನು ನಮ್ಮ ಹೃದಯದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಬಂದ. But he came to this world to create a kingdom in our heart. ಆತ್ಮಿಕ ರಾಜ್ಯವನ್ನು ಆತನು ಸ್ಥಾಪನೆ ಮಾಡಿದ. He created a spiritual kingdom in this world. ಆಮೆನ್. ದೇವರಿಗೆ ಸ್ತೋತ್ರ. ಆದ್ರಿಂದ ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ಆ ದೇವರ ರಾಜ್ಯ ಅಲ್ಲಿದೆ ಇಲ್ಲಿದೆ ಎಂಬುದಾಗಿ ಓಡಬೇಡ್ರಿ, ದೇವರ ರಾಜ್ಯವು ನಿಮ್ಮ ಒಳಗೆ ಇದೆ. That's Jesus tells that you don't do and fro for the kingdom of God. It's there within you. ಆಮೆನ್. ದೇವರಿಗೆ ಸ್ತೋತ್ರ. ದೇವರ ರಾಜ್ಯ ಎಲ್ಲಿದೆ? ನಮ್ಮೊಳಗೆ ಇದೆ. Where is the kingdom? It's there in our heart. ಕಳೆದ ಕೆಲವೊಂದು ಸಂದೇಶದಲ್ಲಿ ನೋಡ್ಕೊಂಡ್ವಿ, ದೇವರು ನಮ್ಮ ಒಳಗಡೆ ಇದ್ದುಕೊಂಡು ತಾನು ಆರಾಧನೆಯನ್ನು ಹೊಂದಿಕೊಳ್ತಾ ಇದ್ದಾನೆ ಎಂಬುದಾಗಿ ಹೇಳಿ. Last two messages we saw about that the kingdom is in our hearts. ನಮ್ಮ ಒಳಗೆ ಇದ್ದಾನೆ. He is within us. ಆಮೆನ್. ನಾವು ಎದ್ದು ನಿಂತ್ಕೊಳ್ಳೋಣ. Let us be stand. ಆತನು ನಮ್ಮ ಒಳಗೆ ಇದ್ದುಕೊಂಡು ತನ್ನ ರಾಜ್ಯವನ್ನು ಆತನು ಸ್ಥಾಪನೆ ಮಾಡಿದ್ದಾನೆ. He has been created his throne in our hearts. ಹಲ್ಲೆಲೂಯಾ. Hallelujah. ಸ್ತೋತ್ರವಾಗಲಿ. ಹಾಗಾದ್ರೆ ಎಲ್ಲ ರಾಜ್ಯಗಳನ್ನ ಒಂದು ರಾಜ್ಯ ಒಂದು ಕಲ್ಲು ಬಂದು ಒಡೆದು ಬೀಳಿಸ್ತದೆ. ಆ ಕಲ್ಲು ಭೂಮಿ ಎಲ್ಲ ತುಂಬಿಕೊಂಡಿದೆ ಎಂಬುದಾಗಿ ನೋಡ್ತೇವೆ. You can see a small stone which come to destroy all the kingdom, and the small stone become a big kingdom in this earth. ಆಮೆನ್. ದೇವರಿಗೆ ಸ್ತೋತ್ರವಾಗಿ. ಆ ಕಲ್ಲು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಮ್ಮೊಳಗೆ ತನ್ನ ರಾಜ್ಯವನ್ನು ಸ್ಥಾಪಿಸಿದ್ದಾನೆ. So that stone is our Lord Jesus Christ. He came into our hearts and to create a throne into our hearts. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. God bless us. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Let us pray. Hallelujah, 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 hallelujah. ಓ ನನ್ನ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ದೇವರೇ. ಓ ಹಲ್ಲೆಲೂಯಾ. ನೀನು ಕರ್ತನೇ ಸ್ತೋತ್ರ. ನಮ್ಮೊಳಗೆ ನಿನ್ನ ರಾಜ್ಯವನ್ನ ಸ್ಥಾಪಿಸಿದಕ್ಕಾಗಿ ಸ್ತೋತ್ರ ಕರ್ತನೇ. ಕರ್ತನ ದೇವರಲ್ಲಿ ನೀನು ಒಳ್ಳೆಯ ದೇವರಾಗಿದೆ, ಸರ್ವಶಕ್ತನಾದ ದೇವರಾಗಿದೆ. ಆಮೇಲೆ ನೀನು ನಮ್ಮೊಳಗೆ ವಾಸ ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ ದೇವರೇ. ಹಲ್ಲೆಲೂಯಾ. ಎಲ್ಲ ಶಕ್ತಿಗಳು ಅದು ಸ್ವರ್ಗದಾಗಿದೆ. ಎಲ್ಲ ಶಕ್ತಿಗಳನ್ನ ನಾವು ಜಯಿಸ್ತೇವೆ. ಎಲ್ಲ ಶಕ್ತಿಗಳ ಮೇಲೆ ನಾವು ಜಯವನ್ನು ಹೊಂದಿಕೊಂಡಿದ್ದೇವೆ. ಹಲ್ಲೆಲೂಯಾ. Thank you Lord. Thank you Jesus. Hallelujah. I praise you Lord my God. Thank you Lord. ಈ ಸಮಯದ ಸಹೋದರ ನೇಸುಕುಮಾರ್ ಅವರು ಮುಂದೆ ಬಂದು ಪ್ರಾರ್ಥನೆಯನ್ನು ಮಾಡುವುದಾಗಿದ್ದಾರೆ. ಹಲ್ಲೆಲೂಯಾ. ಸರ್ವಸಕನಾದ ಯೋಗವನೇ, ಕರ್ತನಾದ ಯೇಸು ಕ್ರಿಸ್ತುವೇ, ಈ ಆಶೀರ್ವದಿಸಲ್ಪಟ್ಟ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ರಾಜ. ಈ 4 ರಾಜ್ಯಗಳ ಕುರಿತ ರಹಸ್ಯಗಳನ್ನ ಕರ್ತನೆ ಧ್ಯಾನಿಸಲು ನೀನು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ಕರ್ತನೆ. ದಿ ಮಿಸ್ಟ್ರಿ ಆಫ್ 4 ಕಿಂಗ್ಡಮ್ ಕರ್ತನೆ, ನೆಬೂಕದ್ನೆಚ್ಚರನ ಕಾಲದಿಂದ ಹಿಡಿದು ಕರ್ತನೆ ಈ ರಾಜ್ಯವು ಯಾವ ರೀತಿಯಲ್ಲಿ ಸ್ಥಾಪಿಸಲ್ಪಟ್ಟಿತು ಎಂದು, ಅದು ಯಾವ ರೀತಿಯಲ್ಲಿ ನಾಶವಾಗುತ್ತೆ ಎಂಬುದನ್ನು ಕುರಿತು ಕರ್ತನೆ ನೀವು ಅದರಲ್ಲಿ ದಾನಿಯೇಲನಿಗೆ ನೀವು ತಿಳಿಸಿದ ಆ ರಹಸ್ಯಗಳನ್ನು ಕೂಡ ಕರ್ತನೆ, ಅದು ಯುಗ ಯುಗದಲ್ಲಿ ಯಾವ ರೀತಿಯಲ್ಲಿ ನಡೆದು ಬಂದಿದೆ ಎಂಬುದನ್ನು ನಾವು ಕರ್ತನೆ ಅದರ ಪ್ರಕಟಣೆಯನ್ನು ಧ್ಯಾನಿಸಲು ನೀನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಆ ಚಿನ್ನದ ತಲೆ ಭಾಗವು
ಆ ನೇಬುಕದ್ನೆಚ್ಚರ ರಾಜ್ಯವು ಎಂದು ಕರ್ತನೆ, ಆ ಬೆಳ್ಳಿ ಭಾಗವು ಆ ಬೆಳ್ಳಿ ಭಾಗವು ಕರ್ತನೆ ಅದು ಮೇದಿಯ ಪೆರ್ಸಿಯ ರಾಜ್ಯವೆಂದು ಕರ್ತನೆ, ಆ ಹೊಟ್ಟೆಯ ಮತ್ತು ಭಾಗವು ಗ್ರೇಕ್ ರಾಜ್ಯವೆಂಬ ಬಗೆಯು ಕರ್ತನೆ, ಪಾದ ರೋಮನ್ಸ್ ಮತ್ತು ಕರ್ತನೆ ಈ ರಷ್ಯಾ ಮತ್ತು ಪ್ರಪಂಚದ ರಾಜ್ಯಗಳು ಬಗ್ಗೆ ಕರ್ತನೆ ನಾವು ಧ್ಯಾನಿಸಲು ಕರ್ತನೆ ಮಾಡಿದ ಎಲ್ಲ ಸಹಾಯಕ್ಕಾಗಿ ಸ್ತೋತ್ರ. ಈಗ ನಾವು ಜೀವಿಸುವಂತ ಈ ಕಾಲ ಪಾದದ ಕಾಲ ಎಂಬುದನ್ನು ಕೂಡ ಕರ್ತನೆ ನಾವು ಧ್ಯಾನಿಸಲು ತಿಳಿದುಕೊಳ್ಳಲು ಕರ್ತನೆ ನೀವು ಕೊಟ್ಟಿದ ಈ ಒಳ್ಳೆ ನಿಮ್ಮ ಪವಿತ್ರ ಆತ್ಮಕ್ಕಾಗಿ ಸ್ತೋತ್ರ ಕರ್ತನೆ. ಹಲ್ಲೆಲೂಯ. ಯಾವ ರೀತಿಯಲ್ಲಿ ಕರ್ತನೆ ಆ ರೋಮ ಸಾಮ್ರಾಜ್ಯವು ಆ ರೋಮಪುರಿಯಾಗಿ ಬದಲಾಯಿಸಲ್ಪಟ್ಟು ಅದು ಹೇಗೆ ಕ್ಯಾಥಲಿಕ್ ರಾಜ್ಯವಾಗಿ ಆಗಿತ್ತು ಎಂಬುದನ್ನು ಕರ್ತನೆ ನಾವು ಧ್ಯಾನಿಸಿದ್ದೇವೆ. ಅದು ಸಾಯುವಂತ ಗಾಯಪಟ್ಟ ಒಂದು ಸ್ಥಿತಿಯಿಂದ ಹಿಡಿದು ತಿರ್ಗಾ ಅದು ಯಾವ ರೀತಿಯಲ್ಲಿ ಆಗಿನ ಕಾಲದ ಪೋಪನು ಸೆರೆ ಹಿಡಿಯಲ್ಪಟ್ಟು ತಿರ್ಗಾ ಅವನು ಹೊರಗೆ ಬಂದು ತಿರ್ಗಾ ಅವನು ರೋಮಪುರಿಯಾಗಿ ನೇಮಿಸಿಕೊಂಡು ತಿರ್ಗಾ ಅದನ್ನ ಯಾವ ರೀತಿಯಲ್ಲಿ ರೋಮನ್ಸ್ ಕ್ಯಾಥಲಿಕ್ ರಾಜ್ಯವಾಗಿ ಕರ್ತನೆ ಆ ಒಂದು ರಾಜ್ಯವನ್ನು ನೇಮಿಸಿದನು ಎಂದು ಕೂಡ ಕರ್ತನೆ. ಇನ್ನೂ ಕೂಡ ಅವನು ಹೇಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕರ್ತನೆ ಅವನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಎಂದು ಕರ್ತನೆ ಈ ಪ್ರಪಂಚವನ್ನು ಎಲ್ಲ ಯಾವ ರೀತಿಯಲ್ಲಿ ಅವನ ಆಡಳಿತ ಮಾಡ್ತಾ ಇದ್ದಾನೆ ಎಂದನ್ನು ಕೂಡ ಕರ್ತನೆ ನಾವು ಧ್ಯಾನಿಸಲು ನೀನು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ಕೂಡ ಕರ್ತನೆ ಪವಿತ್ರಾತ್ಮನ ಮುಖಾಂತರವಾಗಿ ಕರ್ತನೆ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿರುವಾಗ ಹೇಳಿದರೆ, ನಿಮ್ಮೊಳಗೆ ದೇವರ ರಾಜ್ಯವು ಸ್ಥಾಪಿಸಲ್ಪಟ್ಟಿದೆ, ನೀವೇ ದೇವರ ಆಲಯವಾಗಿದ್ದೀರಿ, ನಿಮ್ಮ ಒಳಗೆ ನಾನು ಪವಿತ್ರಾತ್ಮನಾಗಿ ಜೀವಿಸ್ತೇನೆ ಎಂದು ಹೇಳಿ ಕರ್ತನೆ ನಿಮ್ಮ ಮೊದಲಗೀತೆಯನ್ನು ನೀವು ಕರ್ತನೆ ಒಂದು ಸ್ಟ್ಯಾಚರ್ ಆಫ್ ಪರ್ಫೆಕ್ಟ್ ಮ್ಯಾನ್ ಆಗಿ ಕರ್ತನೆ ನೀವು ಒಂದು ಕಡೆ ನಿಮ್ಮ ರಾಜ್ಯವನ್ನ ನಿಮ್ಮ ಮೊದಲಗೀತೆಯನ್ನು ಪರಿಪೂರ್ಣವಾಗಿ ನಿಮ್ಮ ರಾಜ್ಯವನ್ನು ಸ್ಥಾಪಿಸಲು ಬರ್ತಾ ಇದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಆ ಒಂದು ಕಲ್ಲು ಬಂದು ಈ 4 ಮೃಗಗಳು ಮತ್ತು ಆ ಪ್ರಪಂಚದ ರಾಜ್ಯವನ್ನ ಯಾವ ರೀತಿಯಲ್ಲಿ ಎಲ್ಲವನ್ನು ನಾಶ ಮಾಡುವುದು ಎಂಬುದನ್ನು ಕುರಿತು ಕರ್ತನೆ ಕೂಡ ನಾವು ಧ್ಯಾನಿಸಿದ್ದೇವೆ. ಆ ಕಲ್ಲು ಕರ್ತನಾದ ಯೇಸು ಕ್ರಿಸ್ತವಾಗಿದೆ. ಅದು ಬಂದು ಕೊನೆಯ ಕಾಲದಲ್ಲಿ ನಡೆಯುವಂತಹ ಒಂದು ಯುದ್ಧದ ಸಮಯದಲ್ಲಿ ಕರ್ತನೆ ನೀವು ಒಂದು ಬಿಳಿ ಕುದುರೆಯಲ್ಲಿ ನೀವು ಬರುವವರಾಗಿದ್ದೀರಿ. ಆ ಸಮಯದಲ್ಲಿ ನಾವು ಕೂಡ ನಿಮ್ಮೊಂದಿಗೆ ಬಂದು ಕರ್ತನೆ ಆ ಸೈತಾನನ ರಾಜ್ಯವನ್ನ ಈ 4 ಮೃಗಗಳ ಮುಖಾಂತರ ಅವನು ಮಾಡಿರುವ ಈ ಪ್ರಪಂಚದ ಆಡಳಿತೆಯನ್ನ ಫುಲ್ ಕರ್ತನೆ ನಿಮ್ಮ ಬದಲಿಗೆ ನೀನು ಕರ್ತನೆ ಮುಖಾಂತರವಾಗಿ ಈ ಅರ್ಮೆಗೆದಾನ್ ಯುದ್ಧದ ಮುಖಾಂತರ ಕರ್ತನೆ ಅದು ಅಂತಿಮಗೊಂಡು ಪ್ರಪಂಚ ಪೂರ್ತಿ ಕರ್ತನೆ ಆ ದಿನದಲ್ಲಿ ಒಂದೇ ಕರ್ತನು ಒಂದೇ ರಾಜ್ಯ ಇರುವುದು ಎಂದು ವಾಗ್ದಾನವು ನೆರವೇರುವುದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಕರ್ತನೆ. ಇನ್ನೂ ಕೂಡ ಕರ್ತನೆ ಆ 4 ಮೃಗಗಳ ಬಗ್ಗೆ ಮಾತನಾಡಲು ಕರ್ತನೆ ನಮಗೆ ಸಮಯವಿಲ್ಲ ಕರ್ತನೆ. ಆದರೂ ಕೂಡ ನಮಗೆ ತಿಳಿಸಿದೆಯಲ್ಲ ಕರ್ತನೆ, ನಾವು ಅದನ್ನು ಎದುರುಗೊಂಡು ಈಗ ಜೀವಿಸ್ತಾ ಇದ್ದೇವೆ. ನಮ್ಮೊಳಗೆ ನೀವು ಜೀವಿಸಿಕೊಂಡು ಕರ್ತನೆ ಅದನ್ನು ಎದುರಿಸಲು ಅದನ್ನು ತಿಳಿದುಕೊಂಡು ಅದರೊಳಗೆ ನಾವು ಪಾಲ್ಗೊಳ್ಳದೆ ಕರ್ತನೆ ಜೀವಿಸಲು ಏನು ಮಾಡ್ತಾ ಇರುವ ಸಹಾಯಕ್ಕಾಗಿ ಸ್ತೋತ್ರ ಕರ್ತನೆ. ಸ್ತೋತ್ರ ರಾಜ. ಇನ್ನ ಕೂಡ ಕರ್ತನೆ ನಿಮ್ಮ ಕೃಪೆಯನ್ನು ಮುಂದೆ ಇರುವುದಕ್ಕಾಗಿ ಸ್ತೋತ್ರ. ಇನ್ನೂ ಅದನ್ನು ನಾವು ತಿಳಿದುಕೊಳ್ಳಲು ಸಹಾಯ ಮಾಡಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ರಾಜ. ಈ ಸಂದೇಶವನ್ನು ಕೇಳುವ ಒಂದೊಂದು ಜನರನ್ನು ಆಶೀರ್ವದಿಸಿರಿ. ಯೂಟ್ಯೂಬ್ ಮುಖಾಂತರ ಕೂಡ ಕರ್ತನೆ ಕೇಳುವವರನ್ನು ಆಶೀರ್ವದಿಸಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ನಿಮಗೆ ಕೃಪೆ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಮಗೆ ಬೇಕಾಗಿರುವ ಎಲ್ಲ ಅತ್ಯವಶ್ಯಗಳನ್ನು ಸಂತೈಸುವುದಕ್ಕಾಗಿ ಸ್ತೋತ್ರ, ಸಂತೈಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ತುತಿಗಳ ಮಹಿಮೆ ಎಲ್ಲ ನಿಮಗೆ ಚೆಲ್ಲಿಸ್ತೇವೆ. ಕರ್ತನು ರಕ್ಷಕನು ಒಡೆಯನು ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಶಾಂತಿಯು ಸಮಾಧಾನ ಐಕ್ಯತೆಯು ಇಂದು ಎಂದು ಯಾವಾಗಲೂ ನಾವು ಎತ್ತಲ್ಪಡುವ ತನಕ ಕರ್ತನ ಕೃಪೆ ನಮ್ಮೊಂದಿಗೆ ನೆಲೆಗೊಂಡಿರಲಿ. ಆಮೆನ್.
ಗಾಡ್ ಬ್ಲೆಸ್ ಯು. ಕರ್ತನ ಮೇಲೆ ಎಲ್ಲರೂ ಆಶ್ವಾಸನೆ.